ನಮಸ್ಕಾರ, ಅಕ್ಷತಾ ಕಿಚನ್ಗೆ ಸ್ವಾಗತ. ಇದು ಹೊಸ ಕಿಚನ್. ನಮ್ಮ ಹಳೆ ಕಿಚನಿಂದ ಹೊಸ ಮನೆಗೆ ಶಿಫ್ಟ್ ಆದ್ಮೇಲೆ ಹೊಸ ಕಿಚನ್ ಅಲ್ಲಿ ಮಾಡ್ತಿರುವಂತಹ ಮೊದಲನೇ ಎಪಿಸೋಡ್. ಇವತ್ತಿನ ಎಪಿಸೋಡ್ಗೆ ಬರ್ತಿರುವಂತಹ ಅತಿಥಿ ಟೈಮೇ ಆಗ್ಬಿಟ್ಟಿದೆ, ಎಲ್ಲರೂ ಹೇಳಿದ ಟೈಮ್ ಬರಲ್ಲ, ಆರಾಮಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಆಲ್ರೆಡಿ ರೀಚ್ಡ್ ಸಿಗ್ನಲ್ ಹತ್ರ ಇದ್ದೀನಿ ಅಂತ ಮೆಸೇಜ್ ಬಂದ್ಬಿಟ್ಟಿದೆ. ಇಷ್ಟೊಂದು ಕಮಿಟ್ಮೆಂಟ್ ಇರೋರು ಯಾರು? ರಂಗಕರ್ಮಿನ. ಇವತ್ತು ಬರ್ತಾ ಇರೋರು ಒಬ್ಬ ಪೊಲಿಟಿಷಿಯನ್ನ, ಒಬ್ಬ ಹೋರಾಟಗಾರನ, ಹ್ಯೂಮನ್. ನನ್ನ ಪ್ರಕಾರ ಅವರು ಹ್ಯೂಮನ್. ಹೋರಾಟದಿಂದ ರಾಜಕಾರಣಕ್ಕೆ ಬಂದ್ರ, ಅಥವಾ ರಾಜಕಾರಣಕ್ಕೆ ಬಂದ್ಮೇಲೆ ಹೋರಾಟದ ಹಾದಿ ಹಿಡ್ದಿದಾರ, ಅಥವಾ ಇನ್ನೊಂದಷ್ಟು ವಿಷಯಗಳನ್ನ ಅವ್ರ ಹತ್ರ ತಿಳ್ಕೊಳ್ಳೋಣ. ಯಾರು ಅಂತ ಹೇಳಿದ್ರೆ ನಮ್ಮ ಮಣ್ಣಿನ, ನಮ್ಮ ನೆಲದ, ನಮ್ಮ ಊರಿನ ಹೆಮ್ಮೆಯ ನಾಯಕರು, ನನ್ನ ನೆಚ್ಚಿನ ಮಾನಸ ಗುರು ಆದ KS ಪುಟ್ಟಣ್ಣಯ್ಯ. ಒಬ್ಬೊಬ್ಬೊಬ್ಬ ಅವ್ರನ್ನ ಕರ್ಸ್ಬಿಟ್ರೆ ಎಷ್ಟು ಖುಷಿ ಆಗ್ಬಿಡುತ್ತಲ್ಲ. ದಯವಿಟ್ಟು ಒಂದ್ಸಲ ಬನ್ನಿ ಪುಟ್ಟಣ್ಣಯ್ಯ ಸರ್, ಒಂದಷ್ಟು ಮಾತಾಡೋಣ. ಮಾತಾಡೋಕ್ಕೂ ಮೊದಲು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಇಷ್ಟ ಆಗಿದ್ದೆಲ್ಲ ತಿನ್ಬಿಡೋಣ ಅಂತ ಅನ್ಸುತ್ತೆ. ಆದರೆ ಪುಟ್ಟಣ್ಣಯ್ಯ ಸರ್ ಬರ್ತಾ ಇಲ್ಲ. ಪುಟ್ಟಣ್ಣಯ್ಯ ಸರ್ ಅವರ ಇನ್ನೊಂದು ಪ್ರತಿಬಿಂಬ ಅವರ ಮಗ ದರ್ಶನ್ ಪುಟ್ಟಣ್ಣಯ್ಯ, ಶಾಸಕರು, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ. ಅದಲ್ಲದೇನೂ ಕೂಡ ಅವರ ಪರಿಚಯದ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳಿದೆ. ಅವ್ರ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ. ಅಮೇರಿಕದಲ್ಲಿ 20 ವರ್ಷಕ್ಕೂ ಹೆಚ್ಚು ಇದ್ದು ವಾಪಸ್ಸು ಇಂಡಿಯಾಗೆ ಬಂದು, ಇಂಡಿಯಾದಲ್ಲೂ ಮಂಡ್ಯಕ್ಕೆ ಬಂದು, ಮಂಡ್ಯದಲ್ಲೂ ಪಾಂಡವಪುರ ಕ್ಯಾತ್ನಳ್ಳಿಗೆ ಬಂದು ನೆಲೆಯೂರಿ ಜನರ ಮಧ್ಯೆ ನಿಂತು ಶಾಸಕರಾಗಿ ಎಷ್ಟು ಸವಾಲುಗಳನ್ನ ಸ್ವೀಕರಿಸ್ತಿದ್ದಾರೆ, ಎಷ್ಟು ಈಸಿಯಾಗಿದೆ ಅಥವಾ ಕಷ್ಟವಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಇವತ್ತು ನನ್ನ ಡೈನಿಂಗ್ ಟೇಬಲ್ ಮೇಲೆ ರೆಡಿ ಆಗಿರುವಂಥ ಡಿಶ್ ವೆಲ್ಕಮ್ ಟು ಅಕ್ಷತಾ ಕಿಚನ್. 8 ಗಂಟೆಗೆ ಇನ್ನೂ 10 ನಿಮಿಷ ಬಾಕಿ ಇದೆ. ನಾವು ಕೊಟ್ಟಿದ್ದ ಟೈಮು 8 ಗಂಟೆ, ಆದರೆ ಅವ್ರು ಬಂದಿರೋದು ಅದಕ್ಕೂ ಮೊದಲು. ಡೈನಿಂಗ್ ಟೇಬಲ್ ಮೇಲೆ ಅದಕ್ಕೂ ಮೊದಲು ಸಿದ್ಧರಾಗಿ ಕೂತಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿಯ ಕಮಿಟ್ಮೆಂಟ್ ಹೇಗಿರುತ್ತೆ, ಯಾವ ಲೆವೆಲ್ಗಿರುತ್ತೆ ಅಂತ ಯೋಚನೆ ಮಾಡಿ. ಬರೀ ವ್ಯಕ್ತಿ ಆಗಿದ್ರೆ ಓಕೆ, ಎಲ್ಲರೂ ರೂಢಿಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಾವು ಮಾತಾಡ್ತಿರೋದು ಒಬ್ಬ ನಾಯಕನ ಬಗ್ಗೆ, ರಾಜಕಾರಣಿ ಬಗ್ಗೆ. ನಾನು ಆಲ್ರೆಡಿ ಹೇಳಿದ್ದೀನಿ ಯಾರು ಅಂತ. ಅವರು ಟೈಮ್ ಕರೆಕ್ಟಾಗಿ ಬಂದಿರೋದು ಮತ್ತು ಅವ್ರ ಕಮಿಟ್ಮೆಂಟ್ನ ತೋರಿಸುತ್ತೆ. ಈ ಕಮಿಟ್ಮೆಂಟ್ ಎಲ್ಲ ನಾಯಕರಿಗೂ ಇದ್ದರೆ. ವೆಲ್ಕಮ್ ಟು ಅಕ್ಷತಾ ಕಿಚನ್. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ನೀವು? ನಾನು ಚೆನ್ನಾಗಿದ್ದೀನಿ. ಹಸಿರು ಟವಲ್ಲು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನೀವು ಬರ್ತೀರಾ ಅಂತಾನೆ ನಾನು ಏನು ಮಾಡಿರ್ಬೋದು ಅಂತ ಹೀಗೆ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ನೋಡಿ ಗೆಸ್ ಮಾಡಿ. ಅದೇ ಕಡಲೆಕಾಳು ಉಸ್ಲಿ, ಅದಾದ್ಮೇಲೆ ಕೇಸರಿ ಬಾತು. ಯಾವುದು ಕೇಸರಿ ಬಾತು? ಇದು ಇಲ್ಲ, ಇದು ತಪ್ಪು. ಅದಕ್ಕೊಂದು ಪನಿಷ್ಮೆಂಟ್ ಇರುತ್ತೆ ನಮ್ಮ ಕಿಚನಲ್ಲಿ. ಆಯ್ತು, ಇದು ಕೇಸರಿ ಬಾತ್ ಇರೋದು. ಇದು ಕೇಸರಿ ಬಾತ? ಇದು ತಪ್ಪು. ಇಲ್ಲ, ಮೊಸರನ್ನ ಅಲ್ಲ. ನೋಡ್ಬೋದು, ಈಗ ನೀವು ಹತ್ರ ಇಟ್ಕೊಂಡು ನಿಮ್ಮ ತಟ್ಟೆ ಮೇಲೆ ಇಟ್ಕೊಂಡು ಓಪನ್ ಮಾಡಿ ಸ್ಪೂನಲ್ಲಿ ನೋಡ್ಬೋದು. ಮಿಕ್ಸ್ ಮಾಡಿ. ಇದು ಕಾಳೆ ಅಲ್ಲ, ತಿನ್ಬಿಟ್ಟು ನೋಡ್ಬೇಕಷ್ಟೆ. ಆಯ್ತು. ಅದೇ ಒಟ್ಟಿನಲ್ಲಿ ಹಾಲಂತೂ ಇದೆ. ಹಾಲಿದೆ. ಹಾಲಲ್ಲಿ ಸ್ವೀಟ್ ಮಾಡಿದೀವಿ. ಅಲ್ಲ, ನೀವೀಗ ಇದು ನೆಕ್ಸ್ಟ್ ಸ್ಟೆಪ್ ತಿನ್ಬಿಟ್ಟು ಹೇಳ್ಬೋದು. ಖಾರ ಇದೆ. ಓಕೆ. ಕಾಳೆ ಬಿಡ, ಯಾವ ಕಾಳು ಅಂತ ಗೊತ್ತಾಗ್ತಲ್ಲ ಅಷ್ಟೇ. ಇದು ತುಪ್ಪ, ಡ್ರೈ ಫ್ರೂಟ್ಸ್ ಇದೆ. ಸೊ ಇದು ತಗೊಂಡು ನೋಡ್ಬಿಟ್ಟು ಹೇಳ್ತೀನಿ. ಇದು ಅದೇ ಥರ ಕಾಳು ಕಾಣಿಸ್ತಿದೆ. ಇದು ಸ್ವೀಟ್. ಎಸ್. ಏನು ಅಂದರೆ ಪನಿಷ್ಮೆಂಟ್ ಆಮೇಲೆ ಇರುತ್ತೆ, ಹೀಗೆ ಹೇಳ್ಬಿಡ್ತೀನಿ. ಇದು ಕಪ್ಪಕ್ಕಿ. ಕಪ್ಪಕ್ಕಿಲಿ ಮಾಡಿರೋ ಪೊಂಗಲ್. ಓಕೆ. ಖಾರ ಪೊಂಗಲ್, ಅದಕ್ಕೆ ಖಾರ ಇದೆ. ಇದು ಸ್ವೀಟ್ ಪೊಂಗಲ್. ಸೂಪರ್ ಆಗಿದೆ.
ಆಯ್ತಾ. ಅದ್ರ ಜೊತೆಗೆ ಇದು ಹುಸ್ಲಿ, ನೀವೇ ಹೇಳ್ದಂಗೆ ನೀವು ಕರೆಕ್ಟಾಗಿ ಹೇಳಿದ್ರಿ. ಇನ್ನೂ ರಾ ಆಗಿ ಹೇಳಬೇಕು ಅಂದರೆ ನಮ್ಮ ಪಾಂಡವಪುರದ ಲೆವೆಲ್ಗೆ ಗುಗ್ರಿ ಕಾಳು ಅಂತ ಹೇಳಿ, ಗುಗ್ರಿ. ಇದನ್ನ ನೀವು ಒಂದ್ಸಲ ಟೇಸ್ಟ್ ಮಾಡಿ. ಇದ್ರ ಬಗ್ಗೆ ಏನಾದರೂ ಒಂದು ಬಾಲ್ಯ ಆ ಥರದ್ದು ಏನಾದರೂ ನೆನಪಾದ್ರೆ ನೀವು ಶೇರ್ ಮಾಡ್ಬೋದು. ಇದು ಬೆಳೀತಾ ತುಂಬ ತಿಂದಿರೋಂಥದ್ದು ಈ ಥರ ಖುಷಿ ಮಾಡ್ಕೊಂಡು. ನನಗೆ ಇದ್ರಲ್ಲಿ ಜ್ಞಾಪಕ ಬರೋದು ಏನಂದರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗೋದು ಈ ಥರ ಹುಷ್ಣಿಯನ್ನು ತಿನ್ಕೊಂಡು. ಆಮೇಲೆ ಗಣಪತಿ ಹಬ್ಬಕ್ಕೆ ಇದಕ್ಕೆಲ್ಲ ಅದು ಜ್ಞಾಪಕ ಬಂತು. ಈಗ ಸುಮಾರು ನನಗೆ ಇದು ತುಂಬ ಇಷ್ಟ, ಗುಗ್ರಿಕಳ. ಇದು ಇನ್ನೂ ತುಂಬ ಇದೆ, ತಿನ್ಬೋದು. ಆಮೇಲೆ ಒಂದು ಬ್ರೆಡ್ಡು ಜಾಮು ಅವೆಲ್ಲ ಇಡೋಣ ಅಂತ ಅನ್ಕೊಂಡೆ, ಯಾಕೆಂದ್ರೆ ನೀವು ಅಮೆರಿಕದಿಂದ ಬಂದಿರೋರಲ್ವಾ. ಏನಿಲ್ಲ, ಇಲ್ಲಿ ಇದಿದ್ರೆ ಚೆನ್ನಾಗೈತೆ, ಇದೆ ಸಾಕು, ಚೆನ್ನಾಗಿರುತ್ತೆ. ನೀವು ಅಕ್ಷತಾ ಕಿಚನ್ಗೆ ಬಂದು ಏನು ತಿಂದೆ ಅಂತ ನೆನಪು ಮಾಡ್ಕೋಬೇಕು ಅಂದಾಗ ಕಪ್ಪಕ್ಕಿಲಿ ಏನಾದರೂ ಸ್ಪೆಷಲ್ ಕಲ್ತ್ಕೊಂಡೆ ಈಗ. ಆರ್ಗ್ಯಾನಿಕ್ ಇದು ಅಮೃತ ಭೂಮಿ ಅಕ್ಕಿ ಇದು. ಆಮೇಲೆ ನಾಟಿ ಕೋಳಿ ಮೊಟ್ಟೆ ಇದೆ. ಮೊಟ್ಟೆ ತಿಂದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಭ್ಯಾಸ ಇದೆಯಾ? ದಿವಸ ಮೊಟ್ಟೆ ತಿಂತೀನಿ. ಅದಕ್ಕಾಗಿ ನೋಡಿ ಹೆಂಗೆ ಗೆಸ್ ಮಾಡಿದೆ. ನೀವಾಗ್ಬೋದು, ಅಪ್ಪ ಆಗ್ಬೋದು. ಅಪ್ಪ ಪೈಲ್ವಾನ್ ಅಲ್ವಾ? ಕರೆಕ್ಟ್. ಅಪ್ಪ ಪೈಲ್ವಾನ್, ನಾವು ಅದೇ ಸ್ಪೋರ್ಟ್ಸ್ ಮೆನ್ ಅಷ್ಟೇ. ನಾವು ಏನು ದಿನನಿತ್ಯ ಏನು ಎಕ್ಸಸೈಸ್ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಎಕ್ಸಸೈಸ್ ಎಲ್ಲ ಮಾಡ್ತೀರಿ? ಮಾತಾಡೋಣ. ಊಟ ಶುರು ಮಾಡ್ತಾ ನಾನು ನಿಮಗೆ ಮೊಟ್ಟೆ ಬಿಡಿಸ್ಕೊಡ್ತೀನಿ. ನಾನೇ ಬಿಡಿಸ್ಕೊತೀನಿ ಕೊಡಿ. ಇರ್ಲಿ, ನಾನು ನಿಮ್ಗೆ ಇವತ್ತು ಬಡಿಸೋದಷ್ಟೇ. ಇದ್ರಲ್ಲಿ ನೀವೇನೇನು ಬೇಕು ಎಲ್ಲ ಬಡಿಸ್ಕೊಳ್ಳಿ, ಸರಿ, ಆರಾಮಾಗಿ ತಿನ್ನಿ. ಅದಾದ್ಮೇಲೆ ನಾವು ಇಂಪಾರ್ಟೆಂಟ್ ಒಂದು ಆಟ ಆಡ್ತೀವಿ. ಅಡುಗೆ ಮನೆಯಲ್ಲಿ ಆಟ ಇರಬೇಕು ಅಂತ ನಾನು ಯಾವತ್ತೂ ಅನ್ಕೊಳ್ತೀನಿ. ನಿಮ್ದು ರಾಜಕೀಯನೂ ಒಂದು ಆಟ ಅಲ್ವಾ? ರಾಜಕೀಯದ ಆಟ ಹೆಂಗಿದೆ ಸರ್? ಇದು ಚೆನ್ನಾಗಿದೆ. ಅದೇ ಪ್ಲಸ್ ಆ್ಯಂಡ್ ನೆಗೆಟಿವ್ಸ್ ಎರಡೂ ಇದೆ. ಕಲ್ತ್ಕೊಂಡು ಇನ್ನೂ ಕಲಿಯೋದು ಬೇಜಾನಿದೆ. ಏನು ಕಲಿಯೋದಿರುತ್ತೆ ಅಂತ ರಾಜಕೀಯದಲ್ಲಿ? ದಿವಸ ಹೊಸದು ರಿಯಲೈಸ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು. ಅಲ್ಲ ಸರ್, ಈಗ ರಾಜಕೀಯಕ್ಕೆ ಬರಬೇಕು ಅಂದರೆ ನನ್ನ ಪ್ರಕಾರ ದುಡ್ಡು ಮಾಡಬೇಕು, ಕೊಲೆ ಮಾಡಬೇಕು, ಸುಲಿಗೆ ಮಾಡಬೇಕು, ಮತ್ತು ಏನದು ಮಾಮೂಲಿ ಇದೆಯಲ್ಲ, ಈ ಥರ ಆಗ್ಬಿಟ್ಟಿದೆ ಈಗ. ಅಂಥವರೇ ಬೆಳೀತಾ ಇರೋದು ಸರ್. ಸೊ ಅದೇ ಸಮಸ್ಯೆ ಆಗಿರೋದು. ರಾಜಕೀಯ ಮಾಡಕ್ಕೆ ಬರಬೇಕಾಗಿರೋದು ಅದೆಲ್ಲ ಬಿಟ್ಟು ಬಿಕ್ಕಿದ್ದು. ಆ್ಯಕ್ಚುಲಿ ಸಿಸ್ಟಮ್ ಲೆವೆಲ್ ಬದಲಾವಣೆಗಳು ಮಾಡಬೇಕು. ಸುಮ್ಮನೆ ನಾವು ನಮ್ಮ ಜೀವನ ಹೆಂಗಾಗೈತೆ ಅಂದರೆ, ಬೆಳಿಗ್ಗೆ ಎದ್ದು ಬರೀ ಗುದ್ಲಿ ಪೂಜೆ, ಭಾಷಣ, ಅಥವಾ ಯಾವುದೋ ಒಂದು ರಿಬ್ಬನ್ ಕಟ್ಟಿಂಗ್ ಮಾಡಿಬಿಟ್ಟು ಎಲ್ಲರ ಹತ್ರನೂ ಮಾತಾಡಿಸ್ಬಿಟ್ಟು ಬೆಳಿಗ್ಗೆ ಎದ್ದೆ ಸಾಯಂಕಾಲ ಗಂಟ ಮಾರ್ಕೆಟ್ ಮಾಡ್ಕೊತಾ ಇರ್ತೀವಿ ನಮ್ಮನ್ನು. ನಾನು ಮಾಡಿದೆ, ಇದು ಮಾಡಿದೆ ಅನ್ನೋದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕೆಲಸ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾಯಿದ್ದೀವಿ. ಸಿಸ್ಟಮ್ ಲೆವೆಲಲ್ಲಿ ಬದಲಾವಣೆಗಳು ಏನು ತರಬೇಕು, ಆ ಬದಲಾವಣೆಗಳನ್ನು ಗ್ರೌಂಡ್ಲಲ್ಲಿ ಏನು ಸಮಸ್ಯೆಗಳೈತೆ ಆ ಸಮಸ್ಯೆಗಳನ್ನು ನಮ್ಮ ವ್ಯವಸ್ಥೆ ಬದಲಾವಣೆ ಮೂಲಕ ಇಡೀ ರಾಜ್ಯಕ್ಕೆ ನಾವು ಏನು ಬದಲಾವಣೆ ಕೊಡಬೇಕು ಅದನ್ನು ಮಾಡಬೇಕಾಗಿರೋದು ನಾವು. ಯಾಕೆಂದರೆ ನಾವು MLA ನಮ್ಮ ಕ್ಷೇತ್ರಕ್ಕೆ, ಆದರೆ ಮೆಂಬರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ನಾವು ಅಸೆಂಬ್ಲಿಗೆ ಮೆಂಬರ್. ನಾವು ಮಾಡಬೇಕಾಗಿರೋ ಕೆಲಸ ಇಡೀ ರಾಜ್ಯಕ್ಕೆ ಅನ್ವಯ ಆಗಬೇಕಾಗಿರೋಂಥ ಕೆಲಸಗಳು, ಬರೀ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಅಲ್ಲ. ಸೊ ಅದು ಎಲ್ಲೋ ನಾವು ನಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ಮರ್ತೋಗಿದ್ದೀವಿ ನಾವು. ಸೊ ಅದನ್ನು ರಿಯಲೈಸ್ ಆಗಿ ನಮ್ಮ ಸ್ಥಳೀಯವಾಗಿ ನೋಡ್ತಿರೋ ಸಮಸ್ಯೆಗಳು ನೋಡಿ, ರೈತರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಯಾವ ಥರ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದರೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋದು ಬಗ್ಗೆ ಯೋಚನೆ ಮಾಡಬೇಕಾಯ್ತದೆ ನಾವು ಅಷ್ಟೇ. ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ನಾನು ಹೇಳ್ದಂಗೆ ಮಾಡ್ತಾ ಇದ್ದಾರೆ. ನಾನು ಸೇರಿದಂಗೆ ಮಾಡ್ತಾ ಇದ್ದೀನಿ, ಬರೀ ಬೇರೆಯವ್ರ ಮೇಲಲ್ಲ, ನಾನೂ ಅದೇ ಮಾಡ್ತಾ ಇರೋದು. ಹೇಳ್ತಾ ಇರ್ಬೋದು ಇದನ್ನು ಮಾಡಬೇಕು ಅಂತ, ಬಟ್ ಅದನ್ನು ಮಾಡೋಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನೇ ಮಾಡ್ತಾ ಇರೋದು ನಾನು. ಓಕೆ, ಇಂಟ್ರೆಸ್ಟಿಂಗ್. ಮಾತಾಡೋಣ ತಿಂತ ಅಕ್ಷತಾ ಕಿಚನಲ್ಲಿ
ಒಂದಷ್ಟು ಕಂಡೀಷನ್ಸ್ ಇದೆ ಸರ್. ತಟ್ಟೆಗೆ ಹಾಕಿರೋ ಅನ್ನನ ಖಾಲಿ ಮಾಡಬೇಕು, ಕನ್ನಡದಲ್ಲೇ ಮಾತಾಡಬೇಕು, ಆಮೇಲೆ ನೀವು ಕನ್ನಡದಲ್ಲೇ ಮಾತಾಡ್ತಿದ್ದೀರಾ, ಅದ್ರ ಜೊತೆಗೆ ಊಟ ಮಾಡ್ತಾನೆ ಮಾತಾಡಬೇಕು. ಗ್ಯಾರಂಟಿ. ನಾನು ಕೂಡ ಅದನ್ನೇ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ, ನೀವು ಇಷ್ಟು ವರ್ಷ ಆಯಿತು MLA ಆಗಿ, ನೀವು ಮಾಡಿದ್ದಂತಹ ಯೋಚನೆ, ನಾನು ಹಿಂಗೆ ಮಾಡಬಾರ್ದಿತ್ತು, ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ಈ ಥರ ಕೆಲಸ ಮಾಡಬಾರ್ದಿತ್ತು, ಅಥವಾ ನಾನು ಈ ಥರ ರೂಢಿಸ್ಕೊಂಡಿರೋದು ತಪ್ಪಾಗ್ಬಿಟ್ಟಿದೆ ಅಂತ ಅಂದ್ಕೊಂಡಿರೋದು ಯಾವುದು? ನಾನೇನು ಸುಮಾರು ಕೆಲಸಗಳನ್ನ ಮಾಡಬಾರ್ದು ಅನ್ನೋದು ಮಾಡಿದ್ದೀನಿ, ಅಂದ್ಕೊಂಡಿದ್ದೇನೆಲ್ಲ. ಆ ಕೆಲಸಗಳನ್ನೆಲ್ಲ ಈಗ ಯಾವುದಕ್ಕೂ ರಾಜಕೀಯ ಅಂದರೆ ಯಾವ ಥರ ಇರಬೇಕು ಅಂದರೆ, ರಾಜಕೀಯದಲ್ಲೂ ಸಿಸ್ಟಮ್ ಬಂದ್ಬಿಟ್ಟಿದೆ. ಈ ಥರನೇ ಮಾಡ್ಕೊಬರ್ಬೇಕು, ಹಿಂಗೆ ಮಾಡ್ಕೊಬರ್ಬೇಕು, ಹಿಂಗಿದ್ರೇನೆ ರಾಜಕಾರಣಿ ಅನ್ಸ್ಕೊಳ್ಳೋದು. ಯಾರು ಮಾಡಿರೋ ಸರ್ ಅದೆಲ್ಲ ಓವರ್ ದ ಟೈಮ್ ಬದಲಾವಣೆಗಳಾಗಿ ಆಗಿ 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 ನಾವು ರಾಜಕಾರಣಿಗಳೇ ಮಾಡಿರೋದು, ಯಾರೂ ಮಾಡಿಲ್ಲ, ಜನರೇನು ಮಾಡಿಲ್ಲ. ಜನರನ್ನ ಅಪೀಸ್ ಮಾಡೋಕ್ಕೆ, ಅವ್ರಿಗೆ ಒಳ್ಳೇದನ್ನ ಹೇಳೋಕ್ಕೆ, ಅಥವಾ ಅವ್ರನ್ನ ನಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ನಾವು ಏನು ಹೇಳಬೇಕು ಅವ್ರಿಗೆ ಹೇಳಿ ಆ ಥರ ಮಾಡ್ಕೊಂಬಂದ್ಬಿಟ್ಟಿದ್ವಿ. ಸೊ ಎಷ್ಟೊಂದು ಮಾಡಬಾರ್ದು ಅನ್ನೋದನ್ನು ನಾನು ಮಾಡಿದ್ದೀನಿ, ನನಗೆ ಕಾನ್ಷಿಯಸ್ ಅಗೇನ್ಸ್ಟಾಗೇ ಮಾಡಿದ್ದೀನಿ. ಯಾಕೆ ಅಂತಂದರೆ ಈ ರಾಜಕೀಯನೂ ನಡ್ಸ್ಕೊಂಡು ಹೋಗ್ಬೇಕಲ್ಲ. ಸೊ ಈಗ ಜನರ ಎಕ್ಸ್ಪೆಕ್ಟೇಷನ್ ಬೇರೆಯವ್ರು ಹಿಂಗೆ ಮಾಡ್ತಾರೆ, ಇವನು ಯಾಕೆ ಮಾಡಿಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಇರ್ತದೆ. ಸೊ ಅದನ್ನು ಮಾಡದೇ ಇದ್ದಾಗ ಇದೇನು ನೀವು ಮಾಡ್ತಾ ಇಲ್ವ ಅನ್ನೋದು, ಅದನ್ನು ನಾನು ಮಿಸ್ಡ್ ಆಪರ್ಚುನಿಟಿ ಆಯ್ತದೆ. ಅದೀಗ ಅದನ್ನು ನಾನು ಮಾಡದೇ ಇರೋಕ್ಕೂ ಕಷ್ಟ ಆಯ್ತದೆ. ಸೊ ಅಂದರೆ ಥಿಯರಿಟಿಕಲಿ ಹೇಳ್ತಾನೆ ಏನು ಅಂತ, ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ. ಅದೊಂದು ದೊಡ್ಡ ನನಗೆ ನನ್ನ ಕಾನ್ಷಿಯಸ್ ಅಗೇನ್ಸ್ಟೇ ಮಾಡಿದ್ದೀನಿ ಸುಮಾರು. ಅದೇ ಸಿಸ್ಟಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ನಡ್ಕೊಳ್ತಾ ಇದ್ದೀವಿ ಅಷ್ಟೇ. ಕಷ್ಟ ಆಗ್ತಿದೆಯಾ, ಇಷ್ಟ ಆಗ್ತಿದೆಯಾ? ಅದು ಕಾನ್ಷಿಯಸ್ ಅಗೇನ್ಸ್ಟ್ ಹೋದಾಗ ಯಾರಿಗೆ ಯಾವುದೇ ಮನುಷ್ಯನಿಗಾದರೂ ಕಷ್ಟನೇ. ಇಷ್ಟಪಟ್ಟು ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ? ಇಷ್ಟಪಟ್ಟಂತೂ ಮಾಡ್ತಾ ಇಲ್ಲ, ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ. ಹಂಗಿದ್ರೆ ಮುಂದಿನ ಸಲ ದರ್ಶನ್ ಪುಟ್ಟಣ್ಣನವರ ನಾವು ಶಾಸಕರಾಗಿ ನೋಡ್ಬೋದಾ? ಸ್ಪರ್ಧಿಸ್ತಾರ? ಗ್ಯಾರಂಟಿ. ಅಂದರೆ ಸಿಸ್ಟಮ್ಗೆ ಏನು ನಡೀತಾ ಇದೆ ಅದಕ್ಕೆ ಹೊಂದ್ಕೊಂಡು ಆಮೇಲೆ ಸಣ್ಣದಾಗಿ ಬದಲಾವಣೆಗಳು ತರಬೇಕಾಯ್ತು. ನಾವು ನಮ್ಮದೇ ಆದಂಥ ನಿಲುವುಗಳನ್ನು ತಗೊಂಡು ಬದಲಾವಣೆಗಳು ತರಬೇಕಾಯ್ತದೆ. ಸೊ ಅದಕ್ಕೆ ಹೊಂದ್ಕೊಂಡು ಈಗ ಏಕ್ದಮ್ ಯಾವುದೇ ಥರ ಬದಲಾವಣೆ ತರಬೇಕಂದ್ರೂ ಏಕ್ದಮ್ ತರೋಕ್ಕಾಗಿಲ್ಲ. ಇಲ್ಲ ಎರಡು ಥರ ಏಕ್ದಮ್ ತರಬೇಕು ಅಂದರೆ ಎಂಟೈರ್ ಸಿಸ್ಟಮ್ನೇ ಹೊಸ ಡಿಸೈನ್ ಮಾಡಿ ಹಿಂಗೆ ನಡ್ಕೊಂಡು ಹೋಗೋದು ಬರಬೇಕು. ಇಲ್ಲ ಎರಡನೇ ಆಪ್ಷನ್ನು ಸ್ಲೋ ಆಗಿ ಟ್ರಾನ್ಸಿಷನ್ ಮಾಡಬೇಕು. ಈಗ ನೀವು ಆ ದಾರಿನಲ್ಲಿ ಇದ್ದೀರಾ ಅಂತ ಅನ್ಕೊಂಡಿದ್ದೀವಿ, ನೋಡೋದು ಏನೇನಾಯ್ತು. ಸೊ ಜನರು ಇನ್ನೊಂದು ಅವಕಾಶ ಕೊಟ್ಟರೆ ಇಂಪ್ಲಿಮೆಂಟ್ ಆಗುತ್ತೆ. ಅಂದರೆ ಇಂಪ್ಲಿಮೆಂಟ್ ಅಂದರೆ ಇವಾಗಲೂ ಪ್ರಯತ್ನ ಮಾಡ್ತಾ ಇದ್ದೀವಿ, ನಡೀತಾ ಇದೆ ಸಣ್ಣದಾಗಿ. ಬಟ್ ಇನ್ನೂ ಟೈಮ್ ಬೇಕು. ಎಲ್ಲ ಜನರನ್ನ ಒಂದು ಇದಕ್ಕೆ ಹೊಂದ್ಕೊಬಿಟ್ಟಿದ್ದಾರೆ. ಅದರಿಂದ ಈಚೆ ತರಂದು ಹೊಸ ಸಿಸ್ಟಮ್ಗೆ ತಗೊಂಡು ಬಿಡಬೇಕು ಅಂದರೆ ಟೈಮ್ ಹಿಡಿದಿದೆ. ಅವರು ತಿಂತಾ ಇರಲಿ, ಅದ್ರ ಜೊತೆಗೆ ನಾನು ಬರೀ ಜಸ್ಟ್ ಅವ್ರು ತಿನ್ನಬೇಕು ಅನ್ನೋ ಕಾರಣಕ್ಕಾಗಿ ಎಸ್ ಆರ್ ನೋ ಥರ ನಾನೊಂದು ಆಟ ಆಡಿಸ್ತೀನಿ. ಅದ್ರ ಜೊತೆಗೆ ಅವರು ನೀವು ಬರೀ ಎಸ್ ನೋ ಅಷ್ಟೇ ಹೇಳಬೇಕು, ನೀವು ತಿಂತಾನೆ ಇರಬೇಕು. ಅಮೇರಿಕದ ಪಾಲಿಟಿಕ್ಸ್ಗಿಂತ ಭಾರತದ ಪಾಲಿಟಿಕ್ಸ್ ತುಂಬ ಕಷ್ಟ. ಆಗ ಪುಟ್ಟಣ್ಣಯ್ಯವರು ಇದ್ದಾಗ ಹಸಿರು ಟವಲ್ನ ಜನಗಳ ಮುಂದೆ ಒಡ್ಡಿ ಹಣನ ಸಂಗ್ರಹಣೆ ಮಾಡ್ತಿದ್ರು. ಈಗ ಅವ್ರ ಟವಲ್ಗೆ ನಾವೇ ದುಡ್ಡು ಹಾಕಬೇಕು. ದರ್ಶನ್ ಪುಟ್ಟಣ್ಣಯ್ಯ ಹೆಚ್ಚು ಪಾಂಡವಪುರದಕ್ಕಿಂತ ಅಮೆರಿಕದಲ್ಲಿ ಇರ್ತಾರೆ. ನೋ. ಓಕೆ. ದರ್ಶನ್ ಪುಟ್ಟಣ್ಣಯ್ಯ ಫುಡ್ಡಿ. ನೋ. ದರ್ಶನ್ ಪುಟ್ಟಣ್ಣಯ್ಯವರು ತುಂಬಾ ಕಾಸು ಮಾಡಿದ್ದಾರೆ. ತುಂಬಾ ಅಂದ್ರೆ ಏನು ಅಂತ ಹೇಳಿದ್ರೆ ಹೆಚ್ಚು ಹಣ ಮಾಡಿದ್ದಾರೆ. ಎಷ್ಟು ಅಂತ? ಅತಿ ಹೆಚ್ಚು ಇಲ್ಲ. ದರ್ಶನ್ ಪುಟ್ಟಣ್ಣಯ್ಯವರು ಇಷ್ಟು ವರ್ಷ ಅಮೆರಿಕದಲ್ಲಿ ದುಡ್ದಿದ್ದ ದುಡ್ಡೆಲ್ಲ ತಂದು ರಾಜಕಾರಣದಲ್ಲಿ ಸುರಿದಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯವ್ರಿಗೆ ಅಪ್ಪ ಮಾಧರಿ ಅಲ್ಲ. ನೋ. ದರ್ಶನ್ ಪುಟ್ಟಣ್ಣಯ್ಯವರು ಸ್ವಲ್ಪ ಫಿಲ್ಮಿ. ದರ್ಶನ್ ಪುಟ್ಟಣ್ಣಯ್ಯವ್ರಿಗೆ ಗ್ರೌಂಡ್ಗಿಂತ ಆಕಾಶದಲ್ಲಿ ತೇಲ್ಕೊಂಡು ಪಾಪ್ಯುಲಾರಿಟಿ ಮೇಲೆ ಕೆಲಸ ಮಾಡೋದೇ ಇಷ್ಟ. ನೋ. ದರ್ಶನ್ ಪುಟ್ಟಣ್ಣಯ್ಯವ್ರಿಗೆ
ಕ್ಷೇತ್ರದ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದ ಕಾಳಜಿ. ಎಸ್. ದರ್ಶನ್ ಪುಟ್ಟಣ್ಣೆಯವರು ನಾಟಕ ಮತ್ತು ಸಿನಿಮಾ ಸಾಹಿತ್ಯ ಅಂತ ಬಂದಾಗ ಕಡೆಗಣಿಸೋದು ನಾಟಕನ. ಎಸ್. ಕಡೆಗಣಿಸೋದು ನಾಟಕನ ನೀವು ಸಿನಿಮಾ. ಓಕೆ, ಚೆನ್ನಾಗಿತ್ತು ಸರ್, ಥ್ಯಾಂಕ್ ಯು. ನಿಮ್ಗೂ ನಿಮ್ಮ ಫ್ಯಾಮಿಲಿಗೂ ಈ ಫುಡ್ ಬಿಸ್ನೆಸ್ಗೂ ಏನು ಸಂಬಂಧ ಸರ್? ನಮ್ಮ ಮನೆಯಲ್ಲಿ ಫುಡ್ಗೆ ಅಂತಂದರೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಇದ್ದು ನಮ್ಮ ತಾತ ಮನೇಲಿ ಅವರೇ ಹೇಳ್ಕೊಟ್ಟಿದ್ದು. ಯಾವುದು ಅಂದರೆ ರುಚಿ ಬಗ್ಗೆ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಅವರೆಲ್ಲ ಅಡುಗೆ ಮನೇಲಿ ಇದು ಮಾಡ್ಬೇಕಾದ್ರೆ ಇಷ್ಟೇ ಮೆಣಸಿನ್ಕಾಯಿ ಹಾಕಿ, ಇಷ್ಟೇ ಕೊತ್ತಂಬರಿ ಸೊಪ್ಪು ಹಾಕಿ, ನಾವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಂದರೆ ಜಾಸ್ತಿ ನಮ್ಮ ಮನೆಯಲ್ಲಿ ಜಾಸ್ತಿ ಹಾಕಿ ನಮ್ಮ ತಾತ ಮೆಣಸು ಜಾಸ್ತಿ ಯೂಸ್ ಮಾಡಬೇಕು. ಸೊ ಈ ಥರದ್ದೆಲ್ಲ ನಮಗೆ ಚಿಕ್ಕದ್ರಲ್ಲಿ ಬೆಳಿಬೇಕಾದ್ರೆ ಅದನ್ನೆಲ್ಲ ನಾವು ಅಂದರೆ ನೋಡ್ಕೊಂಡು ಬಂದಿದ್ದು. ಅವರು ನಮಗೆ ಎಲ್ಲದಕ್ಕಿಂತ ದೊಡ್ಡ ಪಾಠ ಕಳಿಸಿದ್ದೇನೆಂದರೆ ಯಾವುದೇ ಕಾರಣಕ್ಕೂ ಪ್ಲೇಟಲ್ಲಿ ಒಂದು ಅಗಳೂ ಬಿಡೋಂಗಿಲ್ಲ. ವೆರಿ ನೈಸ್. ಅವಾಗಿನ ಕಾಲದಲ್ಲೂ ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿಸೋರು ಚಿಕ್ಕದ್ರಲ್ಲಿದ್ದಾಗ. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳುಗಳೆಲ್ಲರೂ ಮತ್ತು ನಮ್ಮ ಏನು ಕೆಲಸ ಮಾಡ್ತಿದ್ರು, ಗದ್ದೆ ಕೆಲಸ ಮಾಡೋರು ಎಲ್ಲರೂ ಒಟ್ಟಿಗೆ ಬರೋರು. ಸಾಯಂಕಾಲ ಹೊತ್ತು ಕುತ್ಕೊಳ್ಳೋರು. ಒಂದಷ್ಟು ಜನ ಮನೆ ಸೀದಾ ಒಂದು ಹಾಲ್ ಇದೆ, ಎಂಟ್ರಾದ ತಕ್ಷಣ ಎಲ್ಲರೂ ಏಕ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿಸೋದೊಂದು ಪದ್ಧತಿ ಇತ್ತು. ಇವ್ರ ಮೇಲೂ ಅವ್ರ ಮೇಲೆ ಕೀಳು ಯಾವುದು ಆ ಥರದ್ದು ಊಟದ ಮೂಲಕ ನಂಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಮನೆ ಅಡುಗೆ ಮನೆಗೆಲ್ಲ ಅವರೆಲ್ಲ ಬರ್ತಾರೆ? ಎಲ್ಲರೂ ಬರೋರು. ಯಾಕೆಂದ್ರೆ ಊರ್ ಗೌಡ್ರಲ್ಲಿ ದಲಿತರು ಅಡುಗೆ ಮನೆಗೆ ಬರಂಗಿಲ್ಲ. ಇನ್ನು ಬೇರೆಯವರು ಅಂದ್ರೆ ಗೌಡ್ರು ಕೂಡ ಲಿಂಗಾಯತರು ಅಡುಗೆ ಮನೆಗೆ ಅಲ್ಲೋ ಇಲ್ಲ, ಆ ಥರದ್ದೆಲ್ಲ ಇದೆ ಹೈರಾರ್ಕಿ. ಯಾಕೆಂದ್ರೆ ನನ್ನ ಪ್ರಕಾರ ಈ ಜಾತೀಯತೆ ಹೋಗ್ಬೇಕು ಅಂತಂದ್ರೆ ನಮ್ಮ ಅಡುಗೆ ಮನೆಗೆ ಎಲ್ಲರೂ ಪ್ರವೇಶವಾಗಬೇಕು. ಇವತ್ತಿಗೂ ಸಹಿತ ನಮ್ಮನೆಗೆ ಎಲ್ಲರೂ ಬರ್ತಾರೆ. ನಮ್ಮನೆ ಫಸ್ಟ್ ಆಫ್ ಆಲ್ ಆ ಥರ ಯೋಚನೆ ಮಾಡೋದನ್ನ ನಮಗೆ ಆ ನರಾನೇ ತೆಗ್ಸಾಕ್ಬಿಟ್ಟವ್ರೆ ಚಿಕ್ಕದ್ರಿಂದನೂ. ನಮಗೆ ನಮ್ಮಪ್ಪ ಅವರು ಈಚೆ ಇರೋರು. ನಮ್ಗೆ ಆ್ಯಕ್ಚುಲಿ ಈ ಪಾಠ ಎಲ್ಲ ನಮ್ಮಪ್ಪ ಅವ್ರು ನಡ್ಕೊಳ್ಳೋರು ಆ ರೀತಿ. ಅವ್ರಿಗೆ ಹೇಳ್ಕೊಟ್ಟಿದ್ದು ನಮ್ಮ ತಾತ. ನಮ್ಮ ತಾತ ಅವರು ನಮ್ಗೆ ಹೇಳ್ಕೊಟ್ಟಿದ್ದು. ಸೊ ಈ ಥರದ್ದೆಲ್ಲ ಅಂದರೆ ನಮಗೆ ದುರ್ಬಿಯಲ್ಲಿ ನಾವು ನೋಡ್ಬೇಕಂತಾನೆ ಹೇಳ್ಕೊಟ್ಟಿಲ್ಲ ನಮಗೆ. ಅಂದರೆ ನಮಗೆ ಬೈ ಡಿಫಾಲ್ಟ್ ನಮ್ಗೆ ಗೊತ್ತೇ ಇಲ್ಲ ಅದು. ವೆರಿ ನೈಸ್. ಸೊ ಅಂದರೆ ನಮ್ಮ ಊರಲ್ಲಿ ಬೆಳೆದಿದ್ರು ನಮಗೆ ಇದು ಹಿಂಗೆ ಹಂಗಿರಬಾರ್ದು, ಅವ್ರು ನಮ್ಮ ಮನೆ ಒಳಗೆ ಬರಬಾರ್ದು. ನಮ್ಮ ಅಜ್ಜಿ ಹೇಳೋರು, ಅಂದರೆ ಈಚೆ ಬರ್ಬೇಕಾದ್ರೆ ಈಗ ಮಡಿ ಮಾಡೋರು. ಈಚೆ ಬರ್ಬೇಕಾದ್ರೆ ಆಟ ಆಡಕ್ಕೆ ಹೋಗಿದ್ವಿ, ಬಂದಾಗ ಕೈ ಕಾಲು ಮುಖ ತೊಳ್ಕೊಬರ್ಬೇಕು, ಆಮೇಲೆ ಎಂಟ್ರ್ ಆಗಬೇಕು, ಈ ಥರ ಮಡಿ ಇರ್ತಾಯಿತ್ತು. ಆದರೆ ಬೇರೆ ಜಾತಿ ಇದ್ರದನ್ನ ಯಾವತ್ತು ಯಾರೂ ನಮ್ಮ ಮನೆಯಲ್ಲಿ ಮಾಡಿರಲಿಲ್ಲ. ಎಲ್ಲರೂ ಮನೆಯೊಳಗೆ ಬರೋರು, ಎಲ್ಲ ಕಡೆ ಓಡಾಡೋರು. ನಮ್ಗೆ ಚಿಕ್ಕವರಲ್ಲಿದ್ದಾಗ ಇವ್ರು ಆ ಜಾತಿ ಅಂತ ನಮ್ಗೆ ಅದು ಗೊತ್ತೂ ಇರಲಿಲ್ಲ ನಮಗೆ, ಅಲ್ವಾ? ಕರೆಕ್ಟ್. ಸೊ ಈಗ ಅಂತಿರೋ ಬಿಡ್ತಿರೋ, ನಾನು ಎಷ್ಟೊಂದು ಜನ ಬೆಳೆದಿರೋರ ಜೊತೆ ಎಲ್ಲ ಏನು ಊರಲ್ಲಿ ನಾವು ಚಿಕ್ಕದ್ರಲ್ಲಿ ಎಲ್ಲ ನೋಡ್ಕೊಂಡು ಬೆಳೆದಿದ್ವಲ್ಲ, ಅವ್ರು ಯಾವ ಜಾತಿ ಏನು ಅಂತಲೂ ನಮ್ಗೆ ಗೊತ್ತಿರಲಿಲ್ಲ. ಈಗ ರಾಜಕೀಯಕ್ಕೆ ಬಂದಮೇಲೆ ಅದೊಂಚೂರು ಹಿಂಗೆ ಇವನು ಹಿಂಗೆ ಅನ್ನೋದು ಅನ್ಫಾರ್ಚುನೇಟ್ಲಿ ಇವಾಗ ಬರ್ತಾ ಇದೆ. ನೋಡಿ ಎಂಥ ಕಾಲಘಟ್ಟದಲ್ಲಿ ಇದ್ದೀವಿ ಅಂದರೆ ಆ್ಯಕ್ಚುಲಿ ರಾಜಕಾರಣನೇ ಇವೆಲ್ಲ ಮಾಡಬೇಡಿ ಅಂತ ಹೇಳಬೇಕಾಗಿರೋದೇ ವಿನಃ ಇವಾಗ ರಾಜಕಾರಣನ ಇಟ್ಕೊಂಡೇ ಇವೆಲ್ಲ ಜಾತೀಯತೆನ ತರ್ತಾ ಇರೋದಿದೆಯಲ್ಲ, ಸೋ ಸ್ಯಾಡ್. ಆ ಥರ ಸೊಸೈಟಿನಲ್ಲಿ ಇನ್ನೂ ತುಂಬ ವಿಷಯಗಳಿದ್ದಾವೆ, ಮಾತಾಡ್ತೀವಿ ಅಂದರೆ ಮುಗಿಯೋದೇ ಇಲ್ಲ. ಆಮೇಲೆ ನಾವು ತಟ್ಟೆ ಮುಂದೆ ಕುತ್ಕೊಂಡು ಆ ಥರದ್ದೆಲ್ಲ ದುಃಖಭರಿತ ನೋವಿನ ವಿಷಯಗಳನ್ನ ಮಾತಾಡೋದು ಸ್ವಲ್ಪ ಕಷ್ಟನೇ. ಒಂದು ತಾತನಿಂದ, ಇನ್ನೊಂದು ಅಪ್ಪನ ಫುಡ್ ಕಲ್ಚರ್ ಹೆಂಗಿತ್ತು? ಅಪ್ಪನಿಗೆ ಯಾರಾದರೂ ಪುಟ್ಟಣ್ಣವ್ರಿಗೆ ಯಾರಾದರೂ ಕುಕ್ ಇದ್ರಾ? ಓಡಾಟ ಜಾಸ್ತಿ ಇತ್ತು. ಆಮೇಲೆ ಅವ್ರಿಗೇನೋ ಬಾತು ಮೊಸರನ್ನ ಜಾಸ್ತಿ ತಿಂದು ಜಾಸ್ತಿ ತಿಂದ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆನೂ ಬಾತು ಮೊಸರನ್ನ. ಅವರು ನಮ್ಮ ತಂದೆದು ಅವರೇನು ಇದೇ ಬೇಕು ಅದೇ ಬೇಕು ಅಂತಿಲ್ಲ, ಏನು ಕೊಟ್ಟರು ತಿಂತಾ ಇದ್ವಿ, ಕಂಪ್ಲೇಂಟ್ಸ್ ಇಲ್ಲ. ಫಾಸ್ಟ್ ಈಟರ್ ಅಂದರೆ ಬೇರೆಯವರು ಇನ್ನೂ ಬಡಿಸ್ಕೊತಾ ಇರ್ಬೇಕಾದ್ರೆ ಇವ್ರು ಮುಗಿಸ್ಬಿಟ್ಟಿರೋರು, ನಮಗೂ ಅದೇ ಕಳಿಸ್ಬಿಟ್ಟಿದ್ದಾರೆ. ನಾವು ತಟ್ಟೆ ಮೇಲೆ ಕುತ್ಕೊಂಡು ಮಾತಾಡೋದು ಕಷ್ಟ ನನಗೆ. ತುಂಬಾ ಜನದ ಕಷ್ಟ. ಯಾಕೆಂದ್ರೆ
ಎಷ್ಟೊಂದು ಸತಿ ಈ ತಟ್ಟೆ ಮೇಲೆ ಊಟ ಇಟ್ಕೊಂಡು ಮಾತಾಡಬಾರ್ದು ಅಂತಾರೆ. ಅದೇ ಏನೋ ಗೊತ್ತಿಲ್ಲ ಬಟ್ ಆದರೆ ಮಾತಾಡೋಕೆ ಆಯ್ಕಿಲ್ಲ, ಊಟ ತಿಂತಾ ಇರ್ಬೇಕು ಬಿಡಿ, ಇವಾಗ ನೀವು ಹೇಳ್ತಾ ಇರಿ ಅಂತ ಕಷ್ಟಪಟ್ಟು ರೆಸಿಸ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಏನ್ ಗೊತ್ತಾ, ಆಕ್ಚುಲಿ ನೀವು ಬಂದಿರೋದಕ್ಕೆ ಇಷ್ಟು ಸಿಂಪಲ್ ಫುಡ್ಡು. ಯಾಕೆ ನಿಮ್ದು ನೇಚರ್ ನನಗೆ ಗೊತ್ತಿತ್ತು. ನಾನು ಯಾರೇ ಗೆಸ್ಟ್ ಬಂದ್ರು ಹೇಗೆ ಅವರು ಅಂತ ತಿಳ್ಕೊಂಡು ಊಟ ಮಾಡ್ತಾ ಮಾತಾಡೋ ವ್ಯಕ್ತಿತ್ವನ ಈ ತರ ಎಲ್ಲ ನೋಡ್ತೀವಲ್ಲ, ಹಂಗಾಗಿ ಸಿಂಪಲ್ ಸ್ನಾಕ್ಸ್ ತರ ಫುಡ್ ಮಾಡಿರೋದು. ಇಲ್ಲ ಅಂದ್ರೆ ಮುದ್ದೆ ಇರುತ್ತೆ, ರೊಟ್ಟಿ ಇರುತ್ತೆ, ಜವಾರಿ ಇರುತ್ತೆ, ನಾಟಿ ಸ್ಟೈಲ್ ಇರುತ್ತೆ, ಮೂಳೆಲ್ಲ ಚೀಪದಿರುತ್ತೆ ಗೊತ್ತಾ. ಆಮೇಲೆ ನೀವು ಬ್ರೇಕ್ಫಾಸ್ಟ್ ಅಲ್ಲ, ಹಂಗಾಗಿ ಇದು ರೈತ ಸಂತೆಯ ನಾಟಿ ಕೋಳಿ ಮೊಟ್ಟೆ. ಅಲ್ಲಿ ನಾಟಿ ಕೋಳಿ ತರಿಸಿ ದರ್ಶನ್ ಪುಟ್ಟಣ್ಣವ್ರು ಇವನ್ ನಾವು ಅದನ್ನೇ ಯೂಸ್ ಮಾಡೋದು. ದರ್ಶನ್ ಪುಟ್ಟಣ್ಣಯ್ಯವರು ಪಕ್ಕಾ ನಾಟಿ. ಅವ್ರಿಗೆ ಸ್ವಲ್ಪ ನಾಟಿ ಸ್ಟೈಲಲ್ಲಿ ಏನಾದರೂ ಮಾಡೋಣ, ಅದು ಬ್ರೇಕ್ಫಾಸ್ಟ್ನ ನಾಟಿ ಸ್ಟೈಲಲ್ಲಿ ಲಕ್ಸುರಿಯಾಗಿ ಮಾಡೋಣ ಅಂತ. ಈಗೆಲ್ಲ ಅನ್ಕೊಳ್ತಾರೆ ರಾಗಿ ಲಕ್ಸುರಿ ಅಲ್ಲ, ಬಾರ್ಲಿ ಲಕ್ಸುರಿ, ಆ ಥರದ್ದೆಲ್ಲ ಅನ್ಕೊಳ್ತಾರೆ. ಅದನ್ನೆಲ್ಲ ಮೀರಿ ಆಗಬೇಕು ಅಂತ. ಸೊ ಈಗ ಅಪ್ಪ ತಾತ, ಅಪ್ಪನ ರೊಟೀನ್ ಬೇರೆ ಥರ ಇತ್ತು, ಫುಡ್ ಕಲ್ಚರ್ ಬೇರೆ ಥರ. ಅಮ್ಮ ಹೆಂಗೆ ಅಡ್ಜಸ್ಟ್ ಆದ್ರ? ಡೆಫಿನೆಟ್ಲಿ ಅಮ್ಮ ಅಂದರೆ ಇನ್ವಿಸಿಬಲ್ ಹೀರೋ ಅವರು ಎಲ್ಲರಿಗೂ. ಅವರು ನಮ್ಮ ಅಜ್ಜಿ ಆಗಲಿ, ನಮ್ಮ ಆಂಟಿ ಆಗಲಿ, ಎಲ್ಲರೂ ಮನೆಯಲ್ಲಿ ಅವ್ರುಗಳು ಎಲ್ಲಾನು ಹಿಡ್ಕೊಂಡು ನಡ್ಸ್ಕೊಂಡು ಬರ್ತಿದ್ದಂಥವ್ರು. ಊಟದಾಗಲಿ, ಊಟದಿಂದನೇ ನಮ್ಮಮ್ಮ ಅವರೆಲ್ಲ, ನಾವು ಮೈಸೂರಲ್ಲಿ ಓದ್ತಾ ಇದ್ವಿ, ಪ್ರತಿ ವಾರಕ್ಕೆ 2 ಸತಿ ಈ ಒಂದು ವೈರ್ ಬುಟ್ಟಿಲಿ ಒಂದ್ ಕಡೆ ಹಾಲು, ಇನ್ನೊಂದ್ ಕಡೆ ತರಕಾರಿ, ಮಾಂಸ ಏನೇನೈತೆ ಅವೆಲ್ಲ ತಗೊಂಡು ಬಸ್ ಹತ್ಕೊಂಡು ಬರೋರು ಮೈಸೂರಿಗೆ. ನಮ್ಮ ಮಕ್ಕಳಿಗೆ ಊಟ ಕೊಡಬೇಕು, ಚೆನ್ನಾಗಿ ಊಟ ಮಾಡಿಸ್ಬೇಕು. ಇವತ್ತಿಗೂ ಅಷ್ಟೇ, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬ್ರೇಕ್ಫಾಸ್ಟು ಎಲ್ಲಾನು ರೆಡಿ ಮಾಡಿರ್ತಾರೆ. ಸೊ ಅದೇ ರೀತಿ ನಮ್ಮ ಅಪ್ಪ ಅವ್ರಿಗೂ ಅವರು ಎಲ್ಲ ರೆಡಿ ಮಾಡಿ, ಅವ್ರಿಗೆ ಫುಡ್ಡಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡಿಸ್ತಾ ಇರಲಿಲ್ಲ ನಮ್ಮಮ್ಮ. ನಮ್ಮಪ್ಪ ಅವ್ರಿಗೆ ತುಂಬ ಹೆಲ್ದಿ ಫುಡ್ ತಿನ್ನಬೇಕು ಅನ್ನೋದ್ರು ಅವ್ರದ್ದು. 1-2 ಐಟಮ್ ಎಲ್ಲ ಚೆನ್ನಾಗಿ ಮಾಡೋರು. ನಮ್ಮಪ್ಪ ಅವ್ರಿಗೆ ಮುದ್ದೆ ಉಪ್ಸಾರು ಅವ್ರ ಫೇವ್ರೆಟ್. ಅದು ಬಿಟ್ಟರೆ ಎಲ್ಲಾದರೂ ಒಂದು ರುಚಿ ಬೇಕು ಅಂದರೆ ಕೈಮಾ ತಿನ್ನೋರು, ಚಾಪ್ಸು ಕೈಮಾನೋ ಇಷ್ಟೇ ಅವ್ರಿಗೇನು. ಅದು 1-2 ಏನೋ ಸಣ್ಣದಾಗಿ ತಿನ್ನೋರು. ಅವ್ರೇನು ಲಕ್ಸುರಿಯಸ್ ಫುಡ್ ಕೇಳಿದವರಲ್ಲ. ಹಂಗೆ ನಮ್ಮ ಮನೇಲೂ ಅದೇ ರೀತಿ ಮಾಡ್ಕೊಂಬಂದಿರೋಂಥದ್ದು. ಯಾವಾಗಾದರೂ ಇನ್ನೂ ನಮ್ಮ ಊಟದ ಬಗ್ಗೆ ಹೇಳ್ಬೇಕು ಅಂದರೆ, ನಮ್ಮ ಚಿಕ್ಕಪ್ಪ ಅವರು ಅದೇ ನಮ್ಮ ತಂದೆಗೆ ಮುಂಚೆ ತಿರೋಗಿದ್ರು. ಸೊ ಆಕ್ಸಿಡೆಂಟಲ್ಲಿ ತಿರೋಗ್ಬಿಟ್ರು. ಬಟ್ ಅವರು ಫುಡ್ಗೆ ಸಖತ್, ನಮ್ಮ ತಾತನ ಥರ ಅವರು. ತಾತನು ರಮೇಶ್ ಅಂತ. ಅವರು ಫುಡ್ ಬಗ್ಗೆ ಜಾಸ್ತಿ ಆಸಕ್ತಿ. ನಮಗೆ ಬೆಳಿಬೇಕಾದ್ರೆ ಮೈಸೂರಲ್ಲಿ ಈ ಮಸಾಲೆ ದೋಸೆ, ಒಂದ್ಸತಿ ಬೆಳಿಗ್ಗೆ ಎದ್ದು ನಡಿ ಕಾರ್ ಓಡಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೊರಟ್ರು ಬೆಳಿಗ್ಗೆ. ಯಾಕೆ ಅಂದರೆ ದೋಸೆ ತಿನ್ನಕ್ಕೆ. ಮೈಸೂರಿಂದ ಕಾರ್ ಓಡಿಸ್ಕೊಂಡು ಬೆಂಗಳೂರು ಬಂದ್ಬಿಟ್ಟು ದೋಸೆ ತಿಂದ್ಬಿಟ್ಟು ವಾಪಸ್ ಹೋಗಿದ್ದೀವಿ. ಅಯ್ಯೋ ಆ ಲೆವೆಲಿ ಇದೆಲ್ಲ ಎಲ್ಲೆಲ್ಲಿ ಅವ್ರಿಗೇನಂದ್ರೆ ಈ ಸಣ್ಣ ಅಂಗಡಿಗಳಲ್ಲಿ ಚೆನ್ನಾಗಿರ್ತದೆ, ಸಮೋಸ ಎಲ್ಲಿ ಚೆನ್ನಾಗಿರ್ತದೆ, ಜಿಲೇಬಿ ಎಲ್ಲಿ ಚೆನ್ನಾಗಿರ್ತದೆ, ಇದನ್ನೆಲ್ಲ ನಮಗೆ ಕಳಿಸ್ಕೊಡೋರು. ಮಸಾಲೆ ದೋಸೆ ನಮಗೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ತಾತಯ್ಯವರು ನಮ್ಮನ್ನು ಕರ್ಕೊಂಡು ಹೋದಾಗ ನನಗೆ 2 ಚಟ್ನಿ 2 ಪಲ್ಯ ಹೇಳೋರು ಒಂದು ಮಸಾಲೆ ದೋಸೆಗೆ. ಅದೇ ಜಾಸ್ತಿ ತಿಂತಾ ಇದ್ದೆ, ಚಟ್ನಿ ಜಾಸ್ತಿ, ಪಲ್ಯ ಜಾಸ್ತಿ ತಿನ್ನುವೆ. ಸೊ ಆ ಥರ ಇವೆಲ್ಲ ಸಣ್ಣ ಈಗ ನಿಮ್ಗೆ ಹೇಳ್ದಾಗ ಇವೆಲ್ಲ ಜ್ಞಾಪಕ ಬರ್ತೈತೆ ಫುಡ್ ರಿಲೇಟೆಡ್ಡು. ನಮ್ಮ ತಾಯಿ ಅದೇ ರೀತಿ ಇವತ್ತಿಗೂ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ಕೊಳ್ತಾರೆ, ತಂದೆಗೂ ಹಂಗೆ ಅದೇ ರೀತಿ ನೋಡ್ಕೊಳ್ತಾಯಿದ್ರು. ಮನೆಗೆ ಯಾರು ಬಂದರು, ನಮ್ಮ ಮನೆಯಲ್ಲಿ ನಾವು ಬೆಳಿಬೇಕಾದ್ರೆ ಚಿಕ್ಕ ಪಾತ್ರೆನೇ ಇರಲಿಲ್ಲ. ಹೌದು, ದೊಡ್ಡ ಪಾತ್ರೆ, ಅಂಡೆಗಳೇ. ಆ ಥರ ಯಾವಾಗ ನಮ್ಮ ಒಂಥರ ಎಲ್ಲರೂ ನಮ್ಮ ಆಂಟಿದಿರು ಮತ್ತು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅವ್ರು ನಮ್ಮ ತಾತನ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಇರೋರು ನಮ್ಮ ಮನೆಯಲ್ಲಿ. ದೊಡ್ಡ ಅಪ್ಪ ಆಲ್ರೆಡಿ ರಾಜಕಾರಣ ಶುರು ಮಾಡಿದ್ರ ಮುಂಚೆ, ಅಂದ್ರೆ ಸಂಘಟನೆ ಇದ್ರು, ರಾಜಕಾರಣ ಅಂತ ಏನಿರ್ಲಿಲ್ಲ. ಅವಾಗಿಂದಾನು ನಮ್ಮ ಮನೆಯಲ್ಲಿ ಯಾವಾಗ್ಲೂ ಎಲ್ಲ ಒಟ್ಟು ಕುಟುಂಬದಲ್ಲಿ ಎಲ್ಲ ಇದ್ವಿ. ನಮ್ಮ ಚಿಕ್ಕಪ್ಪ, ಇನ್ನು ಪ್ರಕಾಶನ್ ಅವರು, ನಮ್ಮ
ಇನ್ನೊಬ್ಬರು ರಮೇಶ್ ಅವರು ಎಲ್ಲರೂ ಒಟ್ಟು ಕುಟುಂಬದಲ್ಲಿದ್ವಿ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡ್ಕೊಂಡು ದೊಡ್ಡ ದೊಡ್ಡ ಪಾತ್ರೆ ಏನು 50-60 ಜನ ದಿವಸ ಪ್ರತಿ ಹೊತ್ತು ನಮ್ಮ ತಂದಾಯಿ ಅವರೆಲ್ಲರೂ ಹೆಂಗಸರೆಲ್ಲ ಮನೆಯಲ್ಲಿ ಆ ಥರ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸೋರು. ಇವನ್ ಭತ್ತದ ಮಿಷಿನ್ ಕೂಡ ಇತ್ತು ಅನ್ಸುತ್ತೆ. ಭತ್ತದ ನಮ್ಮ ಒಂದು ರೈಸ್ ಮಿಲ್ ಇತ್ತು. ಹಾ. ರೈಸ್ ಮಿಲ್ಲಲ್ಲೂ ಅಷ್ಟೇ ಎಲ್ಲರೂ ನಮ್ಮ ಸಂಬಂಧಿಕರು ಸುಮಾರು ಜನ ಕೆಲಸ ಮಾಡೋರು. ಅಲ್ಲಿಂದ ಬಂದು ಮನೆಗೆ ಬಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋರು. ಸೊ ಆ ಥರದ್ದು ಸಣ್ಣದು ಈಗ ನಾವೆಲ್ಲ ಮಕ್ಳುಗಳಿದ್ದಾಗ ಜಿಗಳ ಹತ್ರ ಹೋಗೋದು, ಕಲ್ಲೆತ್ತೋದು, ನಳ್ಳಿ ಹಿಡಿಯೋದು, ಅಲ್ಲೇ ಹುಲ್ಲು ಹಸೋದು, ಸುಟ್ಟೋದು, ಅಲ್ಲೇ ತಿನ್ಕೊಳ್ಳೋದು. ಸೊ ಇವೆಲ್ಲ ಚೆನ್ನಾಗಿ ಅಂದರೆ ಅದೆಲ್ಲ ಈಗ ನೀವು ಹೇಳ್ದಾಗ ಇವೆಲ್ಲ ಗ್ಯಾಪ್ ಗೊತ್ತಾಯ್ತು. ಸೊ ಅಮ್ಮನೂ ಹಂಗೆ. ಇನ್ನು ನಿಮ್ಮ ತಂಗಿಯರಿಬ್ರು ಸ್ಮಿತಾ ಮತ್ತೆ ಅಕ್ಷತಾ. ಈಗ ಸ್ಮಿತಾ ಅವ್ರದ್ದು ಸಿಂಪ್ಲಿ ಇಡ್ಲಿ ಶುರು ಆಗಿದೆ. ಅಮೇರಿಕಾ ಬಿಟ್ಟು ಸಿಂಪ್ಲಿ ಇಡ್ಲಿ ಶುರು ಮಾಡುವಂತ ಜನ ಮಾತಾಡೋದು ಹೇಳ್ತೀನಿ ನಾನು. ಐ ಲವ್ ದಟ್. ಅಮೇರಿಕಾ ಬಿಟ್ಟು ಬೆಂಗಳೂರಿಗೆ ಬಂದು ಒಂದು ಯಾವುದೋ ಹೋಟ್ಲು ಮಾಡ್ಕೊಂಡು, ಇದೆ ಕಾಮನ್, ನಾವು ನಾಡ್ಕೊಂಡವ್ರೆ ನಾಡ್ಕನ ಅಂತಾರಲ್ಲ ಹಂಗೆ ಹೋಟ್ಲು ಮಾಡ್ಕೊಂಡಿದಾರಂತೆ ಅಂತ. ಏನಿದು ಸಿಂಪ್ಲಿ ಇಡ್ಲಿಯ ಗುಟ್ಟು ತಂಗಿದು? ಸೊ ಅವಳು ಹೇಗಿದ್ದೀರಾ ನಮ್ಮ ಬೆಂಗಳೂರು? ನಾನು ಸ್ಮಿತಾ ಅಂಡ್ ದಿಸ್ ಇಸ್ ಸಿಂಪ್ಲಿ ಇಡ್ಲಿ. ಸಾಫ್ಟ್ವೇರ್ ಅಲ್ಲಿ ಇದ್ಲು ಅವಳು. ಬಟ್ ಅವಳು ಅಷ್ಟೇ, ಈಗ ನಮ್ಮ ತಾತಂದು ನಮ್ಮ ಚಿಕ್ಕಪ್ಪನಿಂದ ಅವಳಿಗೆ ಬಂದ್ಬಿಡೈತೆ ಊಟದ್ದು. ಅವಳು ಇಲ್ಲಿಗೆ ಬಂದು ಮಕ್ಕಳೆಲ್ಲ ಆಗಿ ದೊಡ್ಡವಳಾಗಿ ಎಷ್ಟು ಒಂದು ಐ ಥಿಂಕ್ ಒಂದು 38 ವರ್ಷ 36-37 ವರ್ಷ ಇದ್ದಾಗ 38 ವರ್ಷ ಇದ್ದಾಗ ಅವಳು ಶೆಫ್ ಆಗಕ್ಕೆ ಕಾಲೇಜಿಗೆ ಸೇರ್ಕೊಂಡ್ಳು ಇಲ್ಲಿ ಬೆಂಗಳೂರಲ್ಲಿ. ಸೊ ಎಲ್ಲ ಥರ ಫಾರ್ಮಲ್ ಟ್ರೈನಿಂಗ್ ತಗೊಳ್ಬೇಕು, ನನಗೆ ಊಟ ಅಂದರೆ ಇಷ್ಟ, ಸಾಫ್ಟ್ವೇರ್ ಎಲ್ಲ ಬಿಟ್ಟು ಅದಕ್ಕೆ ಮಾಡಲು ಅವಳಿಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ, ಅವಳಿಗೆ ಆಸೆ ಇದೆ. ಈಗ ಅವಳು ಬೆಳಿಗ್ಗೆ ಎದ್ದು ನಾನು ನೋಡ್ತೀನಿ 4 ಗಂಟೆ 3 ಗಂಟೆ 4 ಗಂಟೆಗೆ ಎದ್ದು ಹೋಗಿ ಇಡ್ಲಿ ಆಡ್ಸಕ್ಕೆ ಹೋಯ್ತಾಳೆ. ಎಲ್ಲ ಇರ್ತಾರೆ ಜೊತೆ ಕೆಲಸ ಮಾಡೋರು ಎಲ್ಲರೂ. ಅಲ್ಲಿ ಹೋಗಿ ಒಂದು ಕಿಚನ್ ಥರ ಮಾಡ್ಕೊಂಡಿದ್ದಾರೆ. ಅದು ಇಡ್ಲಿ ಚಟ್ನಿ ಪಲ್ಯ ಗಿಲ್ಯ ಮಾಡಿಸಿ ಇನ್ನೊಂದಷ್ಟು ಏನೇನೋ ಐಟಮ್ಗಳು ಮಾಡಿಸಿ ಆಮೇಲೆ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಅಂಗಡಿಗೆ ಹೋಗಿ ಅಲ್ಲಿ 2 ಅಂಗಡಿ ಮಾಡಿದಾಳೆ. ಅಂದರೆ ಸಣ್ಣ ಔಟ್ಲೆಟ್ಟು. ಈ ಪೆಟ್ರೋಲ್ ಬಂಕ್ ಮೂಲೆಯಲ್ಲಿ ಒಂದು ಮಾಡೋಳೆ, ಇನ್ನೊಂದು ರಸ್ತೆ ಬದಿಲಿ ಒಂದು ಮಾಡೋಳೆ. ಅದೇನು ಒಂದು ರಸ್ತೆ ಬದಿಲಿರೋದು ಒಂದು 8 ಅಡಿ ಬೈ 4 ಅಡಿ ಅಷ್ಟೇ. ಅಂದರೆ ಟೇಕ್ ಅವೇ ಅಲ್ಲೇ ಅದೇ ಎದುರುಗಡೆ ಅಲ್ಲೇ ನಿಂತ್ಕೊಂಡು ತಿನ್ಕೊಳ್ಳೋದು. ಸೊ ಅಲ್ಲಿ ಬರೀ ಒಂದು ಸಣ್ಣ ಸ್ಟೀಮರ್ ಇಟ್ಕೊಂಡಿದ್ದಾರೆ. ಅಲ್ಲಿ ಇಡ್ಲಿ ಮಾಡ್ತಾಳೆ. ಎಲ್ಲ ಥರ ಸಬ್ಬಕ್ಕಿ ಇಡ್ಲಿ, ಯಾವ್ಯಾವ ಪುಡಿ ಇಡ್ಲಿ ಅವು ಇವು ಏನೇನೋ ಮಾಡಿ ಸಣ್ಣ ಇಡ್ಲಿ, ವೆರಿ ಲಿಮಿಟೆಡ್ ಮೆನ್ಯೂ. ಆ ಥರದ್ದು ಮಾಡ್ಬೇಕಂತ ಆಸೆ ಇತ್ತು ಅವಳಿಗೆ. ಕಷ್ಟಪಟ್ಟು ಮಾಡ್ತಾಳೆ. ಅದೇ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿ ಪ್ರೊಫೆಷನ್. ಎಲ್ಲ ಪ್ರೊಫೆಷನ್ನು ರೆಸ್ಪೆಕ್ಟ್ ಮಾಡ್ಬೇಕು. ಆಸೆ ಆಯ್ತು ಇಲ್ಲ ನಮಗೆ ನಿನಗೆ ಖುಷಿ ಇದ್ದದ್ದು ಏನು ಬೇಕಾದರೂ ಮಾಡುವಂತ. ಓಕೆ, ಸಿಂಪ್ಲಿ ಇಡ್ಲಿ ಅಂತ ಇವರ ತಂಗಿ ಸ್ಮಿತಾ ಪುಟ್ಟಣ್ಣಯ್ಯ ಅವರು ಮಾಡಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕಲ್ಲಿ ಇದೆ ಒಂದು ಔಟ್ಲೆಟ್. ನೀವು ಬೇಕಾದ್ರೆ ಇನ್ಸ್ಟಾದಲ್ಲಿ ಗೂಗಲಲ್ಲಿ ನೋಡಿ ಒಂದ್ಸಲ ಟೇಸ್ಟ್ ಮಾಡ್ಬೋದು. ಸೊ ಸ್ಮಿತಾ ಅವ್ರದ್ದು ಸಿಂಪ್ಲಿ ಇಡ್ಲಿ ಕತೆ ಇದಾಗಿತ್ತು. ಇವಾಗ ನಿಮ್ಮ ಮನೆಯವ್ರ ಕತೆಗೆ ಬರ್ತೀನಿ. ಅವ್ರು ಹೇಗೆ ಈ ಫುಡ್ ವಿಷಯದಲ್ಲಿ? ಅವಳು ಏತಿ ಪೇತಿನ ಅಥವಾ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ವೇಸ್ಟ್ ಮಾಡಿಗಿಲ್ಲ. ವೆರಿ ನೈಸ್. 4 ದಿವಸ ಆದರೂ ತಿನ್ನಿಸ್ತಾಳೆ. ಈ ಲೆವೆಲಿಗೆ ವೇಸ್ಟ್ ಮಾಡಲ್ವಾ? ಫ್ರಿಜ್ಜಲ್ಲಿ ಇಡೋದೆ ತಿನ್ಸೋದೆ, ಯಾವ ಒಂದು ಇದಿಲ್ಲ. ಫ್ರೆಶ್ ಆಗಿ ಅಡುಗೆ ಮಾಡಬೇಕು ಅಂತ ಎಲ್ಲ ಥರ ಪ್ರಯತ್ನ ಪಡ್ತೀವಿ. ಇರೋದನ್ನಂತೂ ಒಂದೊಂದು ಸತಿ ಎಲ್ಲ ಮಾಡಿ ಸಣ್ಣ ನಿಮ್ಗೆ ಗೊತ್ತಿರೋದು ಚೂಚು ಮಿಕ್ತಿದೆ. ಇದು ಅಮೆರಿಕದ ಲೈಫ್ ಸ್ಟೈಲ್ ಒಂದು ಯಾವಾಗ ಜಾಸ್ತಿ ಎಲ್ಲ ಸಣ್ಣ ಇರ್ತದೆ ಎಲ್ಲ ಹಾಕೊಂಡು ತಿನ್ಕೊಂಡು ಒಂದ್ಸತಿ ಮುಗಿಸ್ಬೇಕು. ಸೊ ಆ ಥರ ಈ ವೇಸ್ಟ್ ಇಷ್ಟಿಲ್ಲ ಮನೆಯಲ್ಲಿ. ಜೊತೆಗೆ ಅವಳು ಶೀ ಈಸ್ ಅ ಫುಡಿ. ಅವಳಿಗೆ ಚೆನ್ನಾಗಿ ಬೇರೆ ಬೇರೆ ಥರ ಟ್ರೈ ಮಾಡಬೇಕು ಅನ್ನೋದು ಆಸೆ ಇದೆ. ಎಲ್ಲ ಥರನೂ ಟ್ರೈ ಮಾಡ್ತಾಳೆ ಅವಳುವೆ. ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನಮ್ಮಮ್ಮ ಏನೇನು ಮಾಡ್ತಾಯಿದ್ಲು ಅದನ್ನು ಮಾಡಿ ಕಲ್ತ್ಕೊಂಡಿದ್ದಾಳೆ. ಅವಳು ಅದನ್ನು ಮಾಡ್ತಾಳೆ. ಅದ್ರ ಜೊತೆಗೆ ಅವ್ರದ್ದೇ ಆದಂಥ ಬೇರೆ ಬೇರೆ ಡಿಶಸ್ ಏನೇನಿತ್ತು ಅದನ್ನೆಲ್ಲ ಇಂಟ್ರಡ್ಯೂಸ್. ನಾನು ಮದುವೆ ಆಗಿ ಹೊಸರಲ್ಲಿ ಯಾವಾಗ ಗೊತ್ತಿರಲಿಲ್ಲ.
ಅವನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿ ಈ ಪಡ್ಡು ನಮ್ಮನೆ ಏನು ಪಡ್ಡು ಮಾಡೋದಿರಲಿಲ್ಲ, ಓಕೆ. ಅದು ವಸ್ತು. ಇನ್ನೊಂದು ಯಾವ ನಮ್ಮ ಉಪ್ಸಾರು ಅವ್ರದ್ದು ಸಪ್ನೀರ್ ಅಂತ. ನೀರು ಅವ್ರು ಯಾವ ಊರು? ಮೈಸೂರೊಳೆ ಚಿತ್ರದುರ್ಗದವರು. ವೆಜಿಟೇರಿಯನ್ ಅಥವಾ ನಾನ್ ವೆಜಿಟೇರಿಯನ್ ಅವರು? ಅವಳು ಮನೆಯಲ್ಲಿ ವೆಜಿಟೇರಿಯನ್, ಹೊರಗಡೆ ನಾನ್ ವೆಜಿಟೇರಿಯನ್. ಸೊ ಅದೆಲ್ಲ ಹೊಸ ಹೊಸ ಡಿಶಸ್ ನಮಗೂ ಗೊತ್ತಿರಲಿಲ್ಲ. ಅವೆಲ್ಲ ಈ ಚಟ್ನಿ ಪುಡಿ ನಮಗೆ ಲೈಫಲ್ಲೇ ತಿಂದಿರಲಿಲ್ಲ. ಈ ಚಟ್ನಿ ಪುಡಿ ಹಾಕಲ್ಲಿ ಚೆನ್ನಾಗಿ ಹೊಡಿತೀವಿ, ಅವ್ರು ಕಲಿಸಿದ್ದು. ಸೊ ಈ ಥರದ್ದೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಮನೇಲಿ ಮಾಡಿದ್ವಿ ಚಾಪ್ಸು, ನೀವು ಕೋಳಿ ಸಾರು, ಒಗ್ಗರಣೆ ಅನ್ನ, ನೀವೆಲ್ಲ ಅವಳು ಚೆನ್ನಾಗಿ ಬಾರಿಸ್ತಾಳೆ. ಏನ್ ಹೆಸರು? ಶಿಲ್ಪ ಅಂತ. ಎಲ್ಲಿದ್ದಾರೆ? ಅಮೆರಿಕಾದಲ್ಲಿ. ಮಕ್ಕಳು ಅಮೆರಿಕಾದಲ್ಲಿದ್ದಾರೆ. ನೀವು ನಿಮ್ಮ ಬಿಸ್ನೆಸ್ನು ಕೂಡ ಅಮೆರಿಕದಲ್ಲೇ ಇನ್ನೂ ನಡೆಸ್ತಾ ಇದ್ದೀರಿ? ಬಿಸ್ನೆಸ್ನ ಮೇ 2021 ಇಸ್ವಿಯಲ್ಲಿ ಮಾರಿರೋದು, 21ನಲ್ಲಿ. ಸೊ ಆಮೇಲೆ ಯಾರು ನನ್ನ ಬಿಸ್ನೆಸ್ ತಗೊಂಡ್ರು ಅವ್ರ ಜೊತೆಗೆ 2 ವರ್ಷ ಕೆಲಸ ಮಾಡಿದ್ದೀನಿ. ಅದು ಅಗ್ರಿಮೆಂಟಲ್ಲಿ ನಾವು ಸೇಲ್ ಮಾಡಿದಾಗ ಆಯಿತು. ಸೊ 2023 ಮೇ 21 ತನಕ ನಾವು ಎಲೆಕ್ಷನ್ ಇದ್ದಿದ್ದು. ಮೇ 13th ನಮ್ಮ ಎಲೆಕ್ಷನ್ ಆಯಿತು. ಸೊ 3-4 ಮಂತ್ಸ್ ಮುಂಚೆ ನಾವು ಬೇಗ ಕೆಲಸ ಬಿಡ್ತೀವಿ ಅಂತೇಳಿ ಪರ್ಮಿಷನ್ ತೊಗೊಂಡು ಅವ್ರ ಹತ್ರ ಅದನ್ನು ಕೆಲಸ ಮುಗಿಸಿ, ಅದಾದಮೇಲೆ ಇವಾಗ ನಮ್ಮದು ಆ ಬಿಸ್ನೆಸ್ಸಸ್ ಏನು ಆ್ಯಕ್ಟಿವ್ ಆಗಿಲ್ಲ. ನಾನು ಆ ಬಿಸ್ನೆಸ್ ಏನು ಮಾಡ್ತಾಯಿದ್ದೆ ಅದನ್ನು ಸೇಲ್ ಮಾಡಿ ಇನ್ನೂ ಅದರಲ್ಲಿ ಶೇರ್ದಾರ ಆಗಿದ್ದೀನಿ. ಆದರೆ ಆ್ಯಕ್ಟಿವ್ ಆಗಿ ನಾನೇನು ಕೆಲಸ ಮಾಡೋದೇನಿಲ್ಲ. ಅವ್ರನ್ನ ಯಾಕೆ ಇಲ್ಲಿ ಕರ್ಕೊಬರ್ಬೇಕು ಅನ್ನೋದೇನು ಪ್ಲ್ಯಾನ್ ಇಲ್ವಾ, ಅಥವಾ ಅವ್ರಿಗೆ ವಾಪಸ್ ಇಲ್ಲಿಗೆ ಬರೋದು ಇಷ್ಟ ಇಲ್ವಾ? ಸೊ ಡೆಫಿನೆಟ್ಲಿ ನಾವು ಈಗ ಈ ಎಲೆಕ್ಷನ್ ನಿಂತ್ಕೊಂಡಾಗ ಅದೆಲ್ಲ ಬರಬೇಕು, ಇಲ್ಲಿರಬೇಕು ಅನ್ನೋದೇ ಅವ್ರು ಬರ್ತಾರೆ ಅಂತ ಅಂದ್ಕೊಂಡೆ ನಾವು ಎಲ್ಲ ಎಲೆಕ್ಷನ್ ನಿಂತ್ಕೊಂಡು ಎಲ್ಲ ಮಾಡಿದ್ದು. ಗೆದ್ದಾದ ಮೇಲೆ ಅವ್ರಿಗೂ ಬರೋಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಸೊ ಅದಕ್ಕೆ ನಾವು ಎಲ್ಲ ಥರ ಪ್ರಯತ್ನಗಳನ್ನು ಮಾಡಿದ್ವಿ, ಇಲ್ಲಿ ಬರಬೇಕು, ಇಲ್ಲಿರಬೇಕು ಅನ್ನೋದು. ಅಕಸ್ಮಾತ್ ಏನಾದರೂ ಅವ್ರು ಬರೋದೇ ಇಲ್ಲ ಅಂದಿದ್ರೆ ನಾನು ಎಲೆಕ್ಷನ್ನೇ ನಿಂತ್ಕೋತಾ ಇರಲಿಲ್ಲ ಅನಿಸ್ತದೆ. ಸೊ ಆ ಲೆವೆಲ್ಗೆ ಅಂದರೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಎನಿವೇಸ್ ಇನ್ನೂ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಕರ್ಕೊಂಬರೋಕ್ಕೆ. ಬಟ್ ರೆಗ್ಯುಲರಾಗಿ ನಾನು ಅಲ್ಲಿ ಹೋಗ್ತೀನಿ. ಎವ್ರಿ ಅದರ್ ಮಂತ್. ನನಗೆ ಫ್ಯಾಮಿಲಿನೂ ಇಂಪಾರ್ಟೆಂಟೇ. ಸುಮ್ಮನೆ ನಾನು ಪಾಲಿಟಿಕ್ಸಿಗೆ ಬಂದಿದ್ದೀನಿ, ಬಟ್ ನನ್ನ ಜವಾಬ್ದಾರಿಗಳೇನಿದೆ ಅದನ್ನು ಎಲ್ಲಿದ್ದರೂ ನಿಭಾಯಿಸ್ತಾ ಇದ್ದೀನಿ. ಹೌದು, ಜನರ ಮಧ್ಯದಲ್ಲಿ ಇರಬೇಕು. ಇಲ್ಲಿಗೆ ಬಂದಾಗ ನಾನು ಬೆಳಗ್ಗೆಯಿಂದ ರಾತ್ರಿ ಕೆಲಸ ಮಾಡ್ತೀನಿ. ಅಲ್ಲಿಗೆ ನನ್ನ ಹೆಂಡತಿ ಮಕ್ಕಳು ಅಷ್ಟೇ ಇಂಪಾರ್ಟೆಂಟ್ ನನಗೆ. ಅದಕ್ಕೆ ಅವ್ರಿಗೆ ಟೈಮ್ ಕೊಡಲೇಬೇಕು. ಅದಕ್ಕೆ ನಾನು ವಿಸಿಟ್ ಮಾಡೇ ಮಾಡ್ತೀನಿ. ಸೊ ನೀವು ಹೇಳಿದ್ರಿ ಅಕಸ್ಮಾತ್ ಬರೋದೇ ಇಲ್ಲ ಅಂತ ಗೊತ್ತಿರೋ ಎಲೆಕ್ಷನ್ ನಿಲ್ತಿರ್ಲಿಲ್ಲ ಅಂತ. ಈಗ ನೆಕ್ಸ್ಟಿಗೂ ಅವ್ರು ಬರೋದೇ ಇಲ್ಲ ಅಂತಂದರೆ ಎಲೆಕ್ಷನ್ ನಿಲ್ತೀರಾ? ಇಲ್ಲ, ಇನ್ನು ಇವಾಗಿನ ನೋಡಿದ್ರೆ ಅವರು ಬರೋಕ್ಕೆ ರೆಡಿ ಆಗಿದ್ದಾರೆ. ಸೊ ಅದಕ್ಕೆ ಅದ್ರ ಪ್ರಕಾರ ಎಲೆಕ್ಷನ್ ನಿಂತ್ಕೊಳ್ತೀನಿ. ಅವ್ರು ಬಂದೇ ಬರ್ತಾರೆ. ಬಂದದ್ಮೇಲೆ ಎಲೆಕ್ಷನ್ ನಿಂತ್ಕೊಳ್ತೀನಿ. ಅದ್ರ ಬಗ್ಗೆ ಇವಾಗ ಇಳ್ದಾಯ್ತು. ಈಗ ಫಸ್ಟ್ ಟೈಮಲ್ಲಿ ನಾನು ಈಗ ಮುಂದೆ ಹಿಂದೆ ಹೋಗೋಕ್ಕಾಗಲ್ಲ ಇನ್ನು. ಯಾಕೆಂದರೆ ಜನರ ಮಧ್ಯೆ ಇನ್ನೂ ನಾವು ಈಗೆಲ್ಲ ಕೆಲಸ ಮಾಡ್ತಿರೋದನ್ನೆಲ್ಲ ಮುಗಿಸ್ಬೇಕು ಅಂತ ಹೇಳಿದ್ರೆ 2 ವರ್ಷದಲ್ಲಿ ಮುಗ್ಸೋಕ್ಕಾಗಲ್ಲ. ಇರೋ ವಾಸ್ತವಾಂಶ ಏನೇನು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಅವನ್ನೆಲ್ಲನೂ ಮುಗಿಸ್ಬೇಕು ಅಂದರೆ ಇನ್ನೂ ಇವಾಗ ಸುಮಾರು ಶುರು ಮಾಡಿದ್ದೀವಿ. ಇನ್ನೂ ಬೇರೆ ಅದನ್ನು ಇನ್ನೂ ಶುರು ಮಾಡಬೇಕು. ಸೊ ಇದನ್ನೆಲ್ಲ ಮುಗಿಸ್ಬೇಕಂದ್ರೆ ಲಾಂಗ್ ಟರ್ಮ್ ಪ್ಲ್ಯಾನ್ ಇಟ್ಕೊಂಡೇ ಮಾಡೋಕ್ಕಾಗೋದು. ಎಷ್ಟೊಂದು ಜನ ಹತ್ರ ಮಾತಾಡ್ತಾ ಇದ್ದೆ ನಾನು. ಸುಮಾರು MLAಗಳು 2-3 ಸತಿ MLA ಆಗಿರೋರು ಅಂತೆಲ್ಲ. ಏನಾದರೂ ನಿಜವಾಗಿ ಬದಲಾವಣೆ ತರಬೇಕು ಅಂದರೆ ಅಟ್ಲೀಸ್ಟ್ 2-3 ಟರ್ಮ್ ನೀವು ನಿಂತ್ಕೊಳ್ಬೇಕು. ಆದರೆ ಮಾತ್ರ ಏನಾದರೂ ಬದಲಾವಣೆ ತರಕ್ಕೆ ಸಾಧ್ಯ ಅನ್ನೋದು. ಏಕೆಂದರೆ ನಮಗೆ ಅನುಭವನೂ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ನೀವು ಅಮೆರಿಕಾದಲ್ಲಿ ಎಷ್ಟು ವರ್ಷ ವಾಸ ಆಗಿದ್ರಿ? ಇಲ್ಲಿ ಬರೋಕ್ಕೆ 22 ವರ್ಷ, 23 ವರ್ಷ ಅಲ್ಲಿದ್ದದ್ದು. ಇಲ್ಲಿ ವೋಟ್ ಹಾಕೋಕ್ಕೇನಿಲ್ಲ, ನಾನು ಯಾವಾಗಿದ್ರೂ ವೋಟ್ ಹಾಕ್ಬೋದು ಇಲ್ಲಿ. ನಾನು ಸಿಟಿಸನ್ ಆಫ್ ಇಂಡಿಯಾ. ಇಂಡಿಯನ್ ಸಿಟಿಸನ್, ಅಮೆರಿಕನ್ ಸಿಟಿಸನ್ಸ್ ಆಗಿಲ್ಲ. ಸರಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ 22 ವರ್ಷಗಳು ಅವರು ಅಮೆರಿಕ, ನಮ್ಮ ಊರಲ್ಲ, ಪಕ್ಕದ ಊರಲ್ಲ, ನಮ್ಮ ಪಕ್ಕದ ರಾಜ್ಯನೂ ಅಲ್ಲ, ಪಕ್ಕದ ದೇಶನೂ ಅಲ್ಲ, ಬಹಳ ಅಂದರೆ ಬಹಳ ದೂರದ ಅಮೇರಿಕಕ್ಕೆ ಹೋಗಿ ಜೀವನ ಕಟ್ಕೊಂಡು ಅಲ್ಲಿ ಕಂಪನಿಯ ಮಾಲೀಕರಾಗಿ, ಅದು ಇವರೊಬ್ಬರದೇ ಪ್ರಯತ್ನ ಆಗಿರಲಿಲ್ಲ, ಹೆಂಡತಿಯ ಪ್ರಯತ್ನವೂ ಆಗಿತ್ತು. ಸೇರಿ ಮಾಡಿದವ್ರಿಗೆ ವಾಪಸ್ ಎಲ್ಲವನ್ನೂ ಬಿಟ್ಟು ಎಲ್ಲವನ್ನೂ ಮಾರಿ ಇಲ್ಲಿಗೆ ಬರಬೇಕು ಅನ್ನೋ ಒಂದು ಯೋಚನೆನೇ ದೊಡ್ಡ ಯೋಚನೆ. ಆ ಯೋಚನೆ ಇದೆಯಲ್ಲ, ಆ ಯೋಚನೆಗೆ ನಾವು ಕೂಡ ಜನರು ಸಪೋರ್ಟ್ ಮಾಡಬೇಕು.
ಅಷ್ಟು ಸುಲಭ ಅಲ್ಲ. ನಾವೇ ನಮ್ಮ ಮನೆನೇ ನಮ್ಮ ಆಸ್ತಿನೇ ಮಾರ್ಬಿಟ್ಟು ಇನ್ನೊಂದು ಊರಿಗೆ ಹೋಗೋಕ್ಕೆ ಆಗೋದೇ ಇಲ್ಲ. ಒಂದು ಕಡೆ ನೆಲೆ ಊರಿದ್ಮೇಲೆ ಅದು ಕಷ್ಟ. ಸೊ ಆ ಯೋಚನೆಗೆ ನಾವೆಲ್ಲ ಜನರು ಸ್ಪಂದಿಸ್ಬೇಕು. ಅವ್ರು ಇನ್ನೂ 1-2-3 ಟರ್ಮ್ ಇದ್ದರೆ ನನ್ನ ಬದಲಾವಣೆ ಏನಿದೆ ಮನಸ್ಸಿನಲ್ಲಿ ಮಾಡಬೇಕು ಅನ್ನೋದು ಖಂಡಿತ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯವರು. ನಾನು ಕೂಡ ಓಪ್ಸ್ ಇಟ್ಕೊಂಡಿದ್ದೀನಿ ಮುಂದಿನ ಸಲ ಕಂಪ್ಲೀಟ್ ಶಿಫ್ಟ್ ಆಗ್ತಾರೆ ಇವರು ಅಂತ. ಅವ್ರ ಆರೋಗ್ಯ ಹೇಗಿದೆ ಮನೆಯವ್ರದ್ದು? ಇವಾಗ ಚೇತರಿಸ್ಕೊಂಡಿದ್ದಾಳೆ. ಏನಾಗಿತ್ತು ಅಂತ ಏನಾದ್ರು ಹೇಳ್ಬೋದು ಸರ್? ಅದ್ರ ಮಧ್ಯದಲ್ಲಿ ಇದು ಬೇರೆ ಅಭ್ಯಂತರ ಇಲ್ಲ ಅಂದ್ರೆ ಅದ್ರ ಮಧ್ಯದಲ್ಲಿ ಇದು ಬೇರೆ ಬಂತು ನನ್ನ ಹೆಂಡತಿಗೆ. 2.5 ವರ್ಷ ಎಕ್ಸಾಕ್ಟ್ಲಿ. ಜಾನ್ 2022 ಓಕೆ. ಅಲ್ಲಿ ಅವಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಡಯಾಗ್ನೈಸ್ ಆದಳು. ಸೊ ಅದು ಪ್ರೊಸೀಜರು ಅದೆಲ್ಲ ಮುಗಿಸಿ ಇವಾಗ ಕೀಮೋಥೆರಪಿಯಿಂದ ಹಿಡಿದು ಸರ್ಜರಿಯಿಂದ ಹಿಡಿದು ಎಲ್ಲ ರೇಡಿಯೇಷನ್ ಮಾಮೂಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಏನೇನು ಹೋಗಬೇಕು ಅದೆಲ್ಲ ಅವಳು ಅನುಭವಿಸಿದ್ಲು. ಅದ್ರ ಜೊತೆಗೆ ಈಗ ಚೇತರಿಸ್ಕೊಂಡು ಈಗ ನಾರ್ಮಲ್ ಆಗಿದ್ದಾಳೆ. ಏನು ಅಂದರೆ ರೆಗ್ಯುಲರ್ ಚೆಕಪ್ ಮಾಡಿಸ್ಕೋಬೇಕು, ಏನು ಕ್ಯಾನ್ಸರ್ ಪೇಷಂಟ್ಸ್ ಏನು ಮಾಡಬೇಕು, ಆಮೇಲೆ ರೆಗ್ಯುಲರ್ ಮೆಡಿಕೇಷನ್ ತಗೋಬೇಕು. ಸೈಡ್ ಎಫೆಕ್ಟ್ಸು ಅದು ಇದ್ದಿದ್ದೆ, ಯಾಕೆಂದರೆ ಕೀಮೋಥೆರಪಿ ಸೈಡ್ ಎಫೆಕ್ಟ್ಸಿಂದ ಮಂಡಿ ನೋವು ಬರೋದು, ಈ ಥರದ್ದೆಲ್ಲ ವೀಕ್ನೆಸ್ ಇರೋದು, ಇವೆಲ್ಲ ರೆಗ್ಯುಲರ್ ಆಗಿ ಇದೆ. ಆದರೆ ಮಚ್ ಬೆಟರ್. ಬಟ್ ಅವಳಾಗಿರೋದಕ್ಕೆ ಮಕ್ಕಳನ್ನೂ ಇರಿಸ್ಕೊಂಡು ಯಾರ್ದು ಸಪೋರ್ಟ್ ಇಲ್ಲದೆ ಒಬ್ಬಳೇ ಡೀಲ್ ಮಾಡಿಕೊಂಡು ನಾವು ಎಷ್ಟು ಹೋದ್ರೂ ಅಷ್ಟು. ಈಗ ಅವಳ ತಂಗಿ ಅಥವಾ ನಮ್ಮ ಯಾರು ಹೋಗಿ ಸ್ವಲ್ಪ ದಿನ ಇರ್ಬೋದು ಅಷ್ಟೇ. ರೆಗ್ಯುಲರಾಗಿ ಯಾರು ದಿನ ಬೆಳಗಾದರೆ ಇರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಅಂದರೂ ಅವಳು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಸುತ್ತಲೂ ಇದ್ದರು. ಅವರೆಲ್ಲ ಸಪೋರ್ಟ್ ಮಾಡಿ ಫೇಸಿಂದ ಈಚೆ ಬಂದೇಳಿ. ಈಗ ಗಟ್ಟಿಗಿತ್ತಿ ಸಿಕ್ಕಾಬಟ್ಟೆ ಗಟ್ಟಿ. ನಿಮ್ಮದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ನೀವು ಸುತ್ತ ಬರೀ ಗಟ್ಟಿಗಿತ್ತಿಯವ್ರ ಜೊತೆ ಬೆಳೆದಿದ್ದೀರ. ಅಮ್ಮ, ತಂಗಿಯರು, ಮನೆಯವರು ಎಲ್ಲ ಗಟ್ಟಿಗಿತ್ತಿಯರೇ. ಕರೆಕ್ಟ್. ಆಮೇಲೆ ನೀವೊಂಥರ ಗರ್ಲ್ಸ್ ಹಾಸ್ಟೆಲ್ ವಾರ್ಡನ್ ಇದ್ದಂಗೆ. ಮಕ್ಕಳು ನನ್ನ ಮಗಳು ನಿಧಿ. ಒಬ್ಳೆ ಮಗಳ? ಇಬ್ರು ಮಗಳು. ಮಗ ವಚನ್. ಓಕೆ. ನನ್ನ ಮಗಳು 14 ವರ್ಷ, ಮಗಂಗೆ 11 ವರ್ಷ. ಅಲ್ಲೇ ಅಮೆರಿಕದಲ್ಲೇ ಅಲ್ಲೇ ಇದ್ದಾರೆ, ಅಲ್ಲೇ ಓದ್ತಾರೆ. ಏನಂತ ಕರೀತಾರೆ ನಿಮ್ನ? ಅಪ್ಪನ? ಡ್ಯಾಡ್ಸ್ ಹಂಗೆಲ್ಲ? ಅಪ್ಪ ಅಂತ ಕರೀತಾರೆ. ಅಪ್ಪ. ಒಂದ್ಸಿ ಅಂದರೆ ಮೆಜಾರಿಟಿ ರೆಗ್ಯುಲರಾಗಿ ಅಪ್ಪ, ಚಿಕ್ಕದಿಂದನೂ ಅಪ್ಪ ಅಮ್ಮ ಅಂತಾನೆ ಕರೀತಾರೆ ಇದ್ರು. ಒಂದೊಂದ್ಸಿ ಇದ್ದಾಗ ಡ್ಯಾಡ್ ಅಂತಾರೆ ಅಷ್ಟೇ. ಒಟ್ಟು ಚೆನ್ನಾಗಿದೆ ಅಲ್ಲ ನಿಮ್ಮ ಲೈಫು? ದೇ ಆರ್ ಮೈ ಪ್ರೈಡ್. ಎಷ್ಟು ಆ ಟೈಮಲ್ಲಿ ನಿಮ್ಮ ಮನೆಯವರು ಕಂಪ್ನಿ ಮಾರೋದು, ಇಲ್ಲಿ ಅಪ್ಪ ತೀರ್ಕೊಂಡಿದ್ದು, ಮತ್ತು ಇಲ್ಲಿಗೆ ಬರೋದು, ಇವೆಲ್ಲ ಯಾವ ಒಂದು ಸಿಚುವೇಶನ್ ಅನುಭವಿಸಿದ್ದೀರಲ್ಲ ನೀವು? ಅದು ಕಾಂಪ್ಲೆಕ್ಸ್. ಅದು ಸಿಕ್ಕಾಬಿಟ್ಟೆ. ಅದೇ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬಿಸ್ನೆಸ್ ನನ್ನ ಜೊತೆ ನಾನು ಅವ್ರು ಒಟ್ಟಿಗೆ ಕೆಲಸ ಮಾಡಿದ್ವಿ. ಅವ್ರ ಹೆಸರು ಅಮರೇಶ್ ಅಂತ. ಅವ್ರು ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ ಇನ್ನು, ಯು ಥ್ರೈವ್ ಇನ್ ಕೇಯಾಸ್ ಅಂತಾರೆ. ಅಂದರೆ ಈ ಕೇಯಾಸ್ ಇದ್ರಲ್ಲೇ ನೀವು ಮುಂದೆ ಹೋಗೋಕ್ಕಾಗೋದು, ಇಲ್ಲಾಂದರೆ ನೀವು ಮುಂದೆ ಹೋಗೋಕ್ಕಾಗಲ್ಲ ಅಂತ ನನಗೆ. ಕರೆಕ್ಟ್. ಥ್ಯಾಂಕ್ಸ್. ಸೊ ಆ ಥರ ಐ ಥಿಂಕ್ ನನ್ನ ಪರ್ಸನಾಲಿಟಿನೂ ಅದೇ. ಆ ಥರ ನಾನೇ ಹುಡ್ಕೊಂಡು ಹೋಗ್ತೀನಿ ಕೇಯಾಸ್ಗೆ. ನೀವೇ ಹುಡ್ಕೊಂಡು ಹೋಗ್ತೀರಿ. ಒಂದು ಈಗ ಒಂದಷ್ಟು ಖಾರವಾಗಿರೋದನ್ನು ಪ್ರಶ್ನೆಗಳನ್ನ ಕೇಳೋಣ. ಯಾಕೆಂದರೆ ಊಟ ಅಂದಮೇಲೆ ಉಪ್ಪು, ಹುಳಿ, ಖಾರ ಎಲ್ಲ ಇರಬೇಕಲ್ಲ. ದರ್ಶನ್ ಪುಟ್ಟಣ್ಣ ಅವ್ರಿಗೆ ಸಿಂಪತಿ ಮೇಲೆ ಗೆದ್ದಿರೋದು ಈ ವರ್ಷ. ನೆಕ್ಸ್ಟ್ ಇಯರ್ ಸ್ವಲ್ಪ ಕಷ್ಟ ಇದೆ ಅಂತ ಮಾತಾಡ್ಕೊಂತಿದ್ದಾರೆ. ಏನು ಈ ಥರ ಮಾತುಗಳು ನಿಮ್ಮ ಕಿವಿಗೂ ಬಿದ್ದಿರುತ್ತೆ? ಅಲ್ಲ, ಅದು ಜನರು ಓಟ್ ಹಾಕಿ ಗೆಲ್ಸಿದ್ದಾರೆ. ಎಲ್ಲ ಥರ ಕಾರಣಗಳಿಗೂ ಗೆಲ್ಸಿರ್ತಾರೆ. ಏನೋ ಒಂದು ಮಾಡ್ತಾನೆ ಅನ್ನೋದು. ನನಗೆ ಎಲೆಕ್ಷನ್ ಟೈಮಲ್ಲಿದ್ದಾಗ ಏನಾದರೂ ಒಂದು ಮಾಡ್ತಾನೆ, ಏನೋ ಬೇರೆ ಬದಲಾವಣೆ ಮಾಡೋಕ್ಕೆ ಏನೋ ಮಾಡ್ಬೋದೇನೋ ಇವನು ಅನ್ನೋದು ಒಂದು ಆಶಾಭಾವನೆಯಿಂದನೂ ಗೆಲ್ಸಿರೋಂಥದ್ದು. ನಮ್ಮ ತಂದೆ ತೀರೋದಾಗ ನಾನು ಎಲೆಕ್ಷನ್ ನಿಂತ್ಕೊಂಡೆ. ಆವಾಗ ಸೋತೆ. ಸೊ ಅವಾಗ ಸಿಂಪತಿ
ವರ್ಕ್ ಆಗಲಿಲ್ಲ ಅಂತ. ಸೊ ಈ ಈ ಸತಿನೂ ಹೌದು, ನಾನು ಹಿಂದೆ ಸೋತಿದ್ದಾನೆ, ಈ ಸತಿ ಗೆಲ್ಲಿಸ್ಬೇಕು, ಏನಾದರೂ ಒಂದು, ಅದೇ ಹೇಳಿದ್ನಲ್ಲ ಮುಂಚೆ, ಏನಾದರೂ ಒಂದು ಮಾಡ್ತೇನೆ ಅನ್ನೋದೊಂದು ಆಶಾಭಾವನೆ ಇಟ್ಕೊಂಡು ಕೆಲಸ ಮಾಡಿದರೆ, ಜೊತೆಗೆ ಎಲ್ಲರೂ ರೈತ ಸಂಘಟನೆಯವರು ಸಿಕ್ಕಾಪಟ್ಟೆ ಕೆಲಸ ಮಾಡಿ ಗ್ರೌಂಡ್ ಲೆವೆಲಲ್ಲಿ ಯಾವ ಥರ ಕೆಲಸ ಮಾಡಬೇಕು ಆ ಕೆಲಸ ಮಾಡಿ ಅವರು ನನ್ನನ್ನು ಗೆಲ್ಲಿಸಿರೋಂಥದ್ದು. ಪ್ರತಿಯೊಬ್ಬರಿಗೂ ಎಷ್ಟೊಂದು ಜನ 90 ಭಾಗ ನಮ್ಮನ್ನು ಗೆಲ್ಲಿಸಿರೋರು ನನ್ನ ಹತ್ರ ಮಾತಾಡೇ ಇಲ್ಲ, ಇನ್ನು ನಾನು ಅವ್ರ ಹತ್ರ ಮಾತಾಡಿಲ್ಲ. ಎಷ್ಟೊಂದು ಜನ ಕಾಣದ ಕೈಗಳೆಲ್ಲ ಕೆಲಸ ಮಾಡಿ, ಎಷ್ಟೊಂದು ಜನ ಇವಾಗಲೂ ಈಗ ಯಾರೋ ಅನಿಸ್ತಿ ಬೆಂಗಳೂರಲ್ಲಿ ಯಾರೋ ಒಬ್ಬರು ಸಿಗ್ತಾರೆ, ಅಣ್ಣ ನಾನು ಮಂಡ್ಯ ಕಡೆಯವನು, ಅಥವಾ ನಾನು ಚಿತ್ರದುರ್ಗದ ಕಡೆಯವರು, ಅಥವಾ ನಾವು ತುಮಕೂರು ಕಡೆಯವರು, ನಮ್ಮ ಸಂಬಂಧಿಕರು ಇಲ್ಲಿದ್ದರು, ನಾನು ಬಂದಲ್ಲಿ ಎಲೆಕ್ಷನ್ಗೆ ನಿಮ್ಮ ಪರ ಕ್ಯಾಂಪೇನ್ ಮಾಡಿದ್ದೆ, ನಿಮ್ಮನ್ನೇನು ಮೀಟ್ ಮಾಡಿಲ್ಲ, ಆದರೆ ನಿಮಗೆ ಓಟ್ ಹಾಕಬೇಕು ಅಂತ ನಮ್ಮ ಸಂಬಂಧಿಕರು ಒಂದು 50 ಜನ ಇದ್ದರು, 100 ಜನ ಇದ್ದರು, ಅವ್ರಿಗೆಲ್ಲ ಅವ್ರ ಮನೆಗೆ ಹೋಗೆಲ್ಲ ಹೇಳ್ಬಿಟ್ಟು ಬಂದಿದೆ ಕನ್ನಡ ಅಂತಾರೆ. ಅವ್ರನ್ನ ಯಾವತ್ತೇ ನೋಡೋದಿಲ್ಲ. ಖಂಡಿತ ಸರ್. ಯಾಕೆ ಹೇಳ್ತೀನಿ ಗೊತ್ತಾ, ನನಗೆ ಗೊತ್ತಿದೆ, ನೀವು ಎಲೆಕ್ಷನ್ ನಿಂತಾಗ ನಮ್ಮ ವಲಯದ ರಂಗಭೂಮಿ ಸಾಹಿತ್ಯದ ಒಂದಷ್ಟು ಜನರು ಊರಿಗೆ ಬಂದು ವಾಸ್ತವ ಹೂಡಿ ಕ್ಯಾಂಪೇನ್ ಮಾಡಿದ್ದಾರೆ, ಯಾವುದೇ ನಿರೀಕ್ಷೆಗಳಿಲ್ಲದೆ. ಅದು ಬೆಳಗಾವಿಂದ ಆಗ್ಬೋದು, ನಾನು ನಿಮ್ಮೂರಲ್ಲಿದ್ದೀವಿ, ಹಿಂಗೆ ಇವತ್ತು ಇಲ್ಲಿ ಕ್ಯಾಂಪೇನ್ ಮಾಡ್ತಿದ್ದೀವಿ, ಅಲ್ಲಿ ಮಾಡ್ತಿದ್ದೀವಿ ಅನ್ನೋದೆಲ್ಲ ಹೇಳ್ತಾ ಇದ್ರು. ನಂಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ಅವ್ರು ಬಂದಿದ್ದು ಒಂದು ದರ್ಶನ್ ಪುಟ್ಟಣಯ್ಯ ಅನ್ನೋರು ಇರ್ಬೋದು, ಅದ್ರ ಜೊತೆಗೆ ರೈತ ಸಂಘಟನೆ, ಇಂಥ ಸಂಘಟನೆಗಳು ಗೆಲ್ಲಬೇಕು ಅನ್ನೋ ಒಂದು ಕಾರಣಕ್ಕೆ ಬಂದಿದ್ದು. ನೀವು ನೆಕ್ಸ್ಟ್ ಕ್ವಶನ್ ಕೇಳೋದಿದ್ರೆ, ಸಂಘಟನೆ ರೈತ ಸಂಘದ ಬಗ್ಗೆ ನಿಮ್ಗೆ ಏನು ಗೊತ್ತು? ರೈತ ಸಂಘದ ಬಗ್ಗೆ ನನಗೆ ಗೊತ್ತಿರೋದು ನಮ್ಮ ಮನೇಲಿ ನೋಡಿರೋದು ಫಸ್ಟ್. ಈಗ ನಮ್ಮಪ್ಪ ಹೋಯ್ತಿದ್ದು, ನಮ್ಮಪ್ಪ ಬಂದು ನಮ್ಮ ಹತ್ರ ಹೇಳ್ತಿದ್ದ ಸ್ಟೋರಿಗಳು, ನಾವುಗಳು ಯಾವುದಾದ್ರೂ ಈ ಸಭೆ ಸಮಾರಂಭಗಳಿಗೆ ಹೋಗಿ ಕಲ್ತ್ಕೊಂಡಿದ್ದಂಥದ್ದು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋಂಥದ್ದು ರೈತ ಸಂಘದಲ್ಲಿ ತ್ಯಾಗ ಮಾಡಿರೋಂಥದ್ದು ನಮ್ಮ ಮನೆಯಲ್ಲೇ ನಾನು ನೋಡಿದ್ದೀನಿ. ಅದ್ರ ಜೊತೆಗೆ ನಮ್ಮ ಊರಲ್ಲಿ ನೋಡಿದ್ದೀನಿ. ಬೇರೆ ಲೀಡರ್ಗಳು ಏನು ಮಾಡಿದ್ದಾರೆ, ಅವ್ರವ್ರ ಮನೆಗಳನ್ನು ಬಿಟ್ಟು, ಮನೆ ಮಠ ಬಿಟ್ಟು ಯಾವ ಥರ ಕೆಲಸ ಮಾಡಿದ್ದಾರೆ ಅನ್ನೋದು ಅದು ಗೊತ್ತು. ಅದ್ರ ಜೊತೆಗೆ ಯಾಕೆ ರೈತ ಸಂಘ ಶುರುವಾಯಿತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏಕೆಂದ್ರೆ ನನಗೆ ಅರ್ಥ ಮಾಡ್ಕೊಳ್ಬೇಕಿತ್ತು, ಯಾಕೆ ನಿಜವಾಗ್ಲೂ ರೈತ ಸಂಘ ಯಾಕಿದೆ, ರೈತ ಸಂಘಟನೆ ಮಾಡಿ ಯಾಕೆ ಈ ಕೆಲಸ ಮಾಡ್ತಾರೆ ಅನ್ನೋದನ್ನು. ಸೊ ಅದು ಚೆನ್ನಾಗಿ ನನಗೆ ಅರ್ಥ ಆಗಿದೆ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವು ಅಖಾಡಕ್ಕೆ ಇಳಿದ್ರಿ? ಇಲ್ಲ, ಇನ್ನೂ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ. ಯಾಕೆಂದ್ರೆ ರೈತ ಸಂಘ ಅರ್ಥ ಮಾಡ್ಕೊಳ್ಳೋಕ್ಕೆ ಫುಲ್ ಸ್ಟಾಪೇ ಇಲ್ಲ. ನನಗೆ ರೈತ ಸಂಘ ಮೇಲೆ ಆ ಥರ ಅಖಾಡಕ್ಕೆ ಇಳಿದಿಲ್ಲ. ರೈತ ಸಂಘ ಏನೋ ಅದ್ರ ಜೊತೆ ಕೆಲಸ ಮಾಡಬೇಕು, ನನಗೆ ರಾಜಕೀಯಕ್ಕೆ ಬರಬೇಕು ಅನ್ನೋದು ಕಿಂಚಿತ್ತು ಆಸೆ ಇರಲಿಲ್ಲ ನನಗೆ. ನಿಜವಾಗ್ಲೂ ಚಿಕ್ಕದ್ರಿಂದ ಆಸೆ ಇದ್ದಿದ್ದು ರೈತ ಸಂಘಕ್ಕೆ ಏನಾದರೂ ರೈತ ಸಂಘಕ್ಕೆ ಸೇರ್ಕೊಂಡು ಏನಾದ್ರು ಮಾಡ್ಬೇಕು ಅನ್ನೋದಷ್ಟೇ. ರಾಜಕೀಯ ಮಾಡಬೇಕು, ರಾಜಕೀಯಕ್ಕೆ ಬರಬೇಕು, ರಾಜಕೀಯ ಏನು ಅನ್ನೋದು ನನಗೆ ನಮ್ಮ ಅಪ್ಪ ಅವರು ರಾಜಕೀಯಕ್ಕೆ ಹೋದ್ಮೇಲೆ ನಂಗೆ ಅರ್ಥ ಆಗಿದೆ ಅಷ್ಟೇ. ಹೊರತು ಚಿಕ್ಕದ್ರಿಂದ ನಾನು ಅದಕ್ಕೆ ಸೇರ್ಕೋಬೇಕು, ನಾನು ಹಸಿರು ಟವಲ್ ಹಾಕಬೇಕು, ನಾನು ಅವ್ರ ಜೊತೆ ಹೋರಾಟ ಮಾಡಬೇಕು, ಈ ಥರದ್ದು ಆಸೆ ಇತ್ತು ಅಷ್ಟೇ. ಅಂದ್ರೆ ನೀವು ಅಮೆರಿಕದಲ್ಲಿ ಇದ್ದು ಕೂಡ, ITಲಿ ಇದ್ದು ಕೂಡ ನೀವು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ರಿ ಸಂಘಟನೆಗೆ? ನನಗೆ ಗೊತ್ತಿದ್ದದ್ವಿ. ನಾ ಅಲ್ಲಿ ಓದಿ ನನ್ನ ಬದುಕು ಕಟ್ಕೊಂಡ್ಮೇಲೆ ನನಗೆ ನನಗೆ ಗೊತ್ತಿದ್ದು ಟೆಕ್ನಾಲಜಿ, ಅದ್ರ ಬಗ್ಗೆ ಅದನ್ನು ಯೂಸ್ ಮಾಡ್ಕೊಂಡು ನಾವು ಯಾವ ಥರ ರೈತರಿಗೆ ಏನಾದರೂ ಹೆಲ್ಪ್ ಮಾಡ್ಬೋದಾ, ಗ್ರೌಂಡಲ್ಲಿ ಇನ್ನೂ ನನಗೆ ನಾನು ಕೆಲಸ ಶುರು ಮಾಡಿದ್ಮೇಲೆ ಗ್ರೌಂಡಲ್ಲಿ ನನಗೆ ಬಂದು ಕೆಲಸ ಮಾಡಿರಲಿಲ್ಲ. ನಂಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಜವಾದ ಪ್ರಾಬ್ಲಮ್ಗಳು ಏನೇನಿದೆ ಅನ್ನೋದು ಯಾಕೆ ಶುರು ಆಯಿತು ಅಂತ ಗೊತ್ತಿತ್ತು, ಆದರೆ ಈಗಿನ ಪ್ರಾಬ್ಲಮ್ಗಳು ಬೇರೆ. ಸೊ ಆ ಪ್ರಾಬ್ಲಮ್ಗಳಿಗೆ ನನ್ನ ಟೆಕ್ನಾಲಜಿ ಮೂಲಕ, ನನಗೆ ಗೊತ್ತಿರೋ ವಿದ್ಯೆ ಮೂಲಕ ಯಾವ ಥರ ನಾನು ಹೆಲ್ಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯಾವಾಗಲೂ ಆಲೋಚನೆ ಮಾಡ್ತಾಯಿದ್ವಿ. ಅದಕ್ಕೆ ಬಗ್ಗೆನೂ ಕೆಲಸ ಮಾಡಿದ್ದೀವಿ. ಅದು ಇನ್ನೊಂದು ಸತಿ ಹೇಳಿದ್ರಾಯ್ತು. ರೈತ ಸಂಘಟನೆನೇ ಮೇಯ್ನ್ ನಮಗೆ ಇವತ್ತಿಗೂ ಅಷ್ಟೇ. ಆದರೆ ಈಗ ಏನಾಗಿದೆ ಗೊತ್ತಾ ಸರ್, ಇವೆಲ್ಲ ರೆಸ್ಪೆಕ್ಟ್ ಆ್ಯಕ್ಚುಲಿ ಗೌರವಾನ್ವಿತವಾಗಿ ಸ್ವೀಕರಿಸ್ತೀನಿ. ಬೆಳಗಾವಿಯಿಂದ ಇಲ್ಲಿಂದ ಎಲ್ಲ ಬಂದರು ನಿಮಗೆ ಕ್ಯಾನ್ವಸ್ ಮಾಡಿ ಅವ್ರದ್ದೇ ಸ್ಟೈಲಲ್ಲಿ ಪ್ರಚಾರ ಮಾಡೋಕ್ಕೆ, ಜನರನ್ನ ಮನವೊಲಿಸೋಕ್ಕೆ ಅಂತ ಹೇಳಿದ್ನಲ್ಲ. ಈಗ ಅವರೆಲ್ಲ ಒಂದು ವಿಷಯದಲ್ಲಿ ನಿಮ್ಮ ಬಗ್ಗೆ ಬೇಜಾರಾಗಿದ್ದಾರೆ. ಏನು ಅಂತಂದರೆ, ಒಂದು ಊರಲ್ಲಿ RSS ಆಫೀಸ್ ಓಪನ್ ಆಗುತ್ತೆ, ನೀವು ಹೋಗ್ತೀರಾ, ಇದೇ ಹಸಿರು ಟವಲ್ ಮೇಲೆ ಅವ್ರ ಶಾಲ್ ಬೀಳುತ್ತೆ. ಅದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಮಗೆ. ಏಕೆಂದರೆ ಅದು ಸಿಕ್ಕಾಪಟ್ಟೆ, ಅದು ದಟ್ ವಾಸ್ ಅನ್ ಆನೆಸ್ಟ್ ಅನ್ನೋನ್ ಮಿಸ್ಟೇಕ್. ನಾವು ಅಲ್ಲಿ ಹೋಗಿದ್ದು RSS ಆಫೀಸ್ ಉದ್ಘಾಟನೆಗೆ ಬನ್ನಿ ಅಂತ ಕರೆದಿಲ್ಲ.
ಯಾವುದೋ ಒಂದು ಸಂಘ ಅಂದರೆ ಇದು ಮಾಮೂಲಿ ಸಂಘ ಸಂಸ್ಥೆಗಳ ಥರ ಸಂಘ ಸಂಸ್ಥೆ. ಸೊ ನಾನು ಎಂಟ್ರ್ ಆಗೋ ತನಕ ಅದು RSS ಆಫೀಸ್ ಅಂತ ನನಗೆ ಗೊತ್ತಿಲ್ಲ. ಎಲ್ಲರೂ ಏನು ಅಂದ್ಕೊಂಡ್ರು, ಕರಿತಿರೋರು ಯಾರು ನಾನು RSS ಅಂತ ಬಂದು ಕರೆದಿಲ್ಲ. ಅವ್ರು ಬಂದು ಕರೆದಿದ್ದು ಇಲ್ಲಿ ನಮ್ಮದೊಂದು ಬಿಲ್ಡಿಂಗ್ ಉದ್ಘಾಟನೆ ಇದೆ, MLA ಆಗಿ ನಾನು ನಿಮ್ಮನ್ನು ಕರೀತಾ ಇದ್ದೀವಿ ಬನ್ನಿ ಅಂತ ಹೇಳಿದ್ರು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅಲ್ಲಿ ಹೋಗಿದ್ದು ನಾನು ಈಚೆ ಅಲ್ಲಿ ಒಳಗಡೆ ಎಂಟ್ರಾದಾಗ ಆಗಲೇ ಏನು ಕಾರ್ಯಕ್ರಮ ನಡೀತಾ ಇತ್ತು. ಅಗೌರವ ಆಗಬಾರ್ದು ಅಂತ ಈಚೆ ಬರಲಿಲ್ಲ ನಾನು ಅಷ್ಟೇ. ಎಂಟ್ರ್ ಆಗ್ಬಿಟ್ಟು ಹೋಗಿ ಚಕ್ಕಂತ ಈಚೆ ಬಂದೆ ಅಷ್ಟೇ. ಅದೇ ಜಾಗದಲ್ಲಿ KS ಪುಟ್ಟಣ್ಣಯ್ಯವ್ರು ಇದ್ದಿದ್ರು ಏನು ಮಾಡ್ತಿದ್ರು? ಅದೇ ನನಗೆ ಯಾರಾದರೂ ಅಡ್ವೈಸ್ ಮಾಡಬೇಕಿತ್ತು ನನಗೆ. ನಮ್ಮ ತಂದೆಯವರು ಇದ್ದಿದ್ರೆ ಅಟ್ಲೀಸ್ಟು ನನಗನ್ಸೋದು ನನ್ನ ತಂದೆಯವರು ಇದ್ದಿದ್ರು ಅವರು ರೆಸ್ಪೆಕ್ಟ್ ಕೊಡದೆ ಈಚೆ ಬರ್ತಾ ಇರಲಿಲ್ಲ ಅಂತ ಅಟ್ಲೀಸ್ಟು ಹೇಳೋರು, ಅಥವಾ ಅವ್ರಿಗೂ ಮುಂಚೆನೇ ಇದು ಯಾವ ಕಾರ್ಯಕ್ರಮ ಅನ್ನೋದನ್ನು ತಿಳ್ಕೊಂಡು ಹೋಗೋರು. ಬಟ್ ನಾವು ಅದನ್ನು ನನಗೆ ಆ ಮಿಸ್ಟೇಕ್ ನನ್ನ ಮೇಲೆ ಇದೆ. ಅದು ಯಾಕೆಂದರೆ ನಾಟಕ ಆದಮೇಲೆ ಸನ್ಮಾನ ಮಾಡೋಕ್ಕೆ ಅವ್ರು ಶಾಲೆಗಳನ್ನ ಹಾಕ್ತಾರೆ. ನಮ್ಗೆ ಗೊತ್ತಿರುತ್ತೆ ನನಗೆ ಯಾವ ಶಾಲೆ ಹಾಕ್ಸ್ಕೋಬೇಕು ಹಾಕಬಾರ್ದು ಅನ್ನೋದು ಸರ್. ಅದು ಯಾವ ಥರ ಆಯಿತು ಅಂದರೆ, ಅದು ನೀವು ಶೇರ್ ಮಾಡಿದ್ರು ಅಥವಾ ತುಂಬ ವೈರಲ್ ಆಯಿತು. ಅದು ಸಿಂಬಾಲಿಕ್ ಆಗಿ ಈ ನಿಮ್ಮ ಮುಖನ ಡಿಲೀಟ್ ಮಾಡೋಣ, ಈ ಹಸಿರು ಟವಲ್ ಮೇಲೆ ಅವರ ಒಂದು ಶಾಲು, ಆ ಮೆಟಫರೇ ಬೇರೆ ಥರ ಚೇಂಜ್ ಆಗಿಬಿಡ್ತು. ಇಲ್ಲ, ಅವಾಗ ಅದೇ ಹೇಳ್ನಲ್ಲ, ಇನಿಷಿಯಲಿ ನನಗೆ ಅದು ಅರ್ಥನೂ ಆಗಲಿಲ್ಲ. ಪ್ಲಸ್ ಆ RSS ಟವಲ್ ಹಾಕಿರಲಿಲ್ಲ ನನಗೆ, ಇಫ್ ಐ ರಿಮೆಂಬರ್ ರೈಟ್. ಎಸ್ ಇದೆ, ಹಾಕಿದ್ದಾರೆ. ನನಗೆ ಗೊತ್ತಿರೋಂಗೆ ಹಾಕಿರಲಿಲ್ಲ ಅನಿಸ್ತದೆ. ಬಟ್ ಕಾರ್ಯಕ್ರಮಕ್ಕೆ ಹೋಗಿದ್ದಂತೂ ನಿಜ. ಮನೆ ಹೇಳಿದ್ನಲ್ಲ, RSS ಅಂತಲೂ ಗೊತ್ತಿರಲಿಲ್ಲ. ಈ ಬಿಲ್ಡಿಂಗ್ ಉದ್ಘಾಟನೆ ಅಂತ ಮಾಮೂಲಿ ಹೋಗಿದ್ದೆ ಅಷ್ಟೇ. ಈಗ ಪಾಂಡುಪುರ ಟೌನಲ್ಲಿ ಬಿಲ್ಡಿಂಗ್ ಯಾವುದೋ ಉದ್ಘಾಟನೆ ಕರೀತಿದ್ದಾರೆ, ಉದ್ಘಾಟನೆಗೆ ಹೋಗಿದ್ದೆ ಅಷ್ಟೇ. ಅಲ್ಲಿ ಯಾವ ಥರದ್ದು, ಈಗ ಮಾಮೂಲಿ ನೀವು ದೇವಸ್ಥಾನಗಳಿಗೆ ಹೋದಾಗ ಎಲ್ಲ ಕಡೆ ಕೇಸರಿ ಬಾವುಟಗಳು ಹಾಕೊಂಡಿರ್ತಾರೆ, ಆ ರೀತಿ ಅಂದ್ಕೊಂಡು ನಾನು ಹೋಗಿದ್ದು. ಬಟ್ ನಾನು ಅಲ್ಲಿ ನಮ್ಮ ಹಿರಿಯರನ್ನ ನಾನು ಕೇಳಬೇಕಿತ್ತು, ಇದು ಯಾವ ಕಾರ್ಯಕ್ರಮ ಇದೇನು ಅಂತ. ಅದಾದಮೇಲೆ ಐ ಗಾಟ್ ರಿಯಲಿ ಅಂದರೆ ಕಾಷಿಯಸ್ ಆಗಿ ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬಾರ್ದು, ಯಾರ್ಯಾರು ಅಲ್ಲಿದ್ದರು, ನನ್ನನ್ನು ಇನ್ವೈಟ್ ಮಾಡಿರೋರು ಯಾರು, ಅವತ್ತಿಂದ ಸರಿಯಾಗಿ ನಮಗೆ ಅರ್ಥ ಆಗಿದೆ. ಅದೊಂದು ಪಾಠ ಅಂತೀರಿ. ಅದೇ ಹೇಳೋದಲ್ಲ, ನನಗೇನು ನಾನು ನನ್ನ ರೈತ ಸಂಘಕ್ಕಿರೋಂಥದ್ದು ಮತ್ತು ನನ್ನ ಬಿಲೀಫ್ ಸಿಸ್ಟಮ್ ಏನಿದೆ, ಸಮಾನತೆ, ಇದ್ರ ಬಗ್ಗೆ ಎಲ್ಲ ನಾನು ಚಿಕ್ಕದ್ರಿಂದ ನಾನು ಹೇಳೋದಲ್ಲ, ನರಾನೇ ತೆಗೆದುಬಿಟ್ಟಿದ್ದಾರೆ ಅನ್ನೋದನ್ನ. ಸೊ ಆ ಬಿಲೀಫ್ ಸಿಸ್ಟಮ್ ಇಟ್ಕೊಂಡು ನಾನು ಅನ್ಕಾನ್ಷಿಯಸ್ಗೆ ನಾನು ಕ್ಲಿಯರ್ ಆಗಿದ್ದೀನಿ. ನಾನೇನು ಅದಕ್ಕೆ ಸಪೋರ್ಟ್ ಮಾಡೋಕ್ಕಾಗಲಿ ಅಥವಾ ಅದು ಆ ಇಲ್ ಇಂಟೆನ್ಷನ್ ಏನೂ ಇರಲೂ ಇಲ್ಲ ನನಗೆ. ಆನೆಸ್ಟ್, ಗೊತ್ತಿಲ್ಲದೆ ಹೋಗಿ ನಾನು ಅಟೆಂಡ್ ಮಾಡಿದೆ ಅಷ್ಟು ಬಿಟ್ಟರೆ ಅದರಲ್ಲಿ ಹೋಗಬೇಕು, ಅದನ್ನು ಸಪೋರ್ಟ್ ಮಾಡಬೇಕಂತ ಓದೋನಲ್ಲ. ಅದಂತೂ ನನಗೆ ಕ್ಲಾರಿಟಿ ಐತೆ. ಅದಕ್ಕಿಂತ ನನಗೇನು ಯಾವಾಗಲೂ ಅಂದರೆ ಹೌದು ದೊಡ್ಡ ವಿಷಯ ಆಯಿತು, ಆದರೆ ನನಗೆ ಕ್ಲಾರಿಟಿ ಇದ್ದಿದ್ದರಿಂದ ನನಗೇನು ಬಾದರ್ ಆಗಲಿಲ್ಲ. ನೀವು ಕ್ಲಿಯರ್ ಆಗಿದ್ರಿ ಈಗಲೂ? ಇವನ್ ನನ್ನ ಕಾನ್ಷಿಯಸ್ಸಲ್ಲಿ ಡಿರೆಕ್ಷನ್ನು, ನನ್ನ ಪಾತು, ನಾನು ಬೆಳೆದು ಬಂದಿರೋಂಥರ ದಾರಿ ಕ್ಲಿಯರ್ ಆಗಿದೆ. ಅದಿಲ್ಲಿ ಏನೂ ಎರಡು ಮಾತಿಲ್ಲ. ಇನ್ನೊಂದು ಸಂಘಟನೆ ಶುರುವಾಗಿದ್ದೆ ಈ ಟವಲ್ ಒಂದು ಬಿಟ್ಟರೆ ಹಾರ ಅವೆಲ್ಲದರಿಂದ ದೂರ ಅನ್ನೋ ಥರನೇ ಸಂಘಟನೆ ಶುರುವಾಗಿದ್ದೆ. ಒಂದು ಆಮೇಲೆ ಸ್ವಲ್ಪ ಪುಟ್ಟಣ್ಣಯ್ಯ ಅವರು ರಾಜಕಾರಣಿ ಆದಾಗ, ಅದು ಪಾಪ್ಯುಲರ್ ರಾಜಕಾರಣಿ ಆದಮೇಲೆ ಅದು ಸ್ವಲ್ಪ ಹಾರ ಬಂತು, ಹೂವಿನ ಹಾರಗಳು. ಅದಾದಮೇಲೆ ಹಣ್ಣಿನ ಹಾರ, ಈ ಥರದ ಹಾರ ಎಲ್ಲ ಬಂದರೆ ಪುಟ್ಟಣ್ಣಯ್ಯ ಅವರೇನೆ ಬೈತಾಯಿದ್ರು, ಅವ್ರ ಸ್ಟೈಲಲ್ಲಿ ಬೈತಾಯಿದ್ರು. ನೀವು ಯಾಕೆ ಅದನ್ನು ರೂಢಿಸ್ಕೊಳ್ಳಿಲ್ಲ? ನಾವು ಬೈತೀವಿ, ಇವತ್ತಿಗೂ ಬೈತೀವಿ. ನಿನ್ನೆ ಸಾಯಂಕಾಲ ಯಾವುದೋ ಗುರು ಪ್ರವೇಶಕ್ಕೆ ಹೋದೆ, ದೊಡ್ಡ ಗುಲಾಬಿ ಹಾರ ಹಾಕಿದ್ರು. ಅಲ್ಲೂ ಹೇಳಿದೆ, ದಯವಿಟ್ಟು ಇದನ್ನು ತರಬೇಡಿ. ಹಣ್ಣಿನ ಹಾರಗಳು ಸರ್? ಅಲ್ಲ, ಗುಲಾಬಿ, ಹಣ್ಣು, ಬೆಲ್ಲ, ಕಬ್ಬು ಎಲ್ಲ ಹಾರನೂ ಹಾಕ್ಸ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಈ ಹಾರ ಹಾಕ್ಸ್ಕೊಳ್ಳೋದೇ ನನಗೆ ಮುಜುಗರ. ಹೂವಿನ ಹಾರ ಆಗಲಿ ಕಬ್ಬಿನ ಹಾರ ಆಗಲಿ ಹಾಕ್ಸ್ಕೊಳ್ಳೋದೇ ಮುಜುಗರ. ಎಲ್ಲ ಕಡೆನೂ ಹೇಳ್ತೀವಿ, ನಮ್ಮ ಪ್ರೀತಿಗೆ ನಾವು ಮಾಡ್ತೀವಿ, ನಿಂಗೆ ಹಾಕೋಣ ಅಂತಾರೆ. ಸೊ ಈ ಥರದ್ದು ಅಂದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಈಗ ನಾನು ಏನೇ ಹೇಳ್ಬೋದು, ಇದು ನಾಟಕೀಯ ಕಾಣಿಸ್ಬೋದು. ನಾನು ನನ್ನ ಕಾನ್ಷಿಯಸ್ಸಲ್ಲಿ ಪುನಃ ಅದು ಹೇಳ್ತೀನಿ ಕೇಳಿ, ಇವು ಯಾವೂ ಇಷ್ಟ ಅಲ್ಲ ನನಗೆ. ಸುಮ್ಮನೆ ಪಬ್ಲಿಸಿಟಿ ಮಾಡಿಕೊಂಡು ಈ ಥರ ಇಟ್ಕೊಂಡು ನನಗೆ ಮಾಡೋಕ್ಕೆ ಇಷ್ಟ ಅಲ್ಲ. ನನಗೆ ಇಷ್ಟ ಇರೋದು ಕೆಲಸ ಮಾಡೋಕ್ಕೆ. ಮಿಕ್ಕಿದ್ದೆಲ್ಲ ಯಾವ ಒಂದು ಪೈಸಾನೂ ಇಷ್ಟ ಅಲ್ಲ ನನಗೆ.
ನೀವು ಬೇಕು ಅಂದ್ರೂ ಬೇಡ ಅಂದ್ರೂ ಜನ ಹೆಂಗ್ ನೋಡ್ತಾರೆ ಅಂದ್ರೆ, ಈ ಇಡ್ಲಿ ಪುಟ್ಟಣ್ಣವ್ರು ಇದ್ದಿದ್ರೆ, ಈ ಸಂದರ್ಭದಲ್ಲಿ ಪುಟ್ಟಣ್ಣವ್ರು ಇದ್ದಿದ್ರೆ ಇಲ್ಲಿವರೆಗೂ ತರ್ತಿದ್ರಾ, ಇದೇ ಥರನೇ ಆಗುತ್ತೆ. ಅದ್ರ ಮುಂದಿನ ದಿನಗಳಲ್ಲಿ ನೀವು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ನಿಮಗೆ ಬಿಟ್ಟಿರೋದು. ಬಟ್ ನನಗೆ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಅನ್ನಿಸ್ತಿದೆ ನಿಮಗೆ ಮೆಂಟಲಿ ಆ ಥರದ ಇಂಟೆನ್ಷನ್ಗಳು ಇಲ್ಲ ಅನ್ನೋದು. ಈಗ DK ಶಿವಕುಮಾರ್ ಅವರು ಹೇಳ್ಬಿಟ್ರು, ಯಾರು ಹಾರ ತರಬೇಡ್ರಪ್ಪ ನನಗೆ ಅಲರ್ಜಿ ಆಗುತ್ತೆ ಅಂತ. ಆ ಥರದ್ದೆಲ್ಲ ನಡೆಯುತ್ತೆ. ಆಮೇಲೆ ನೀವು ಓಟಿಗೆ ನಿಂತಾಗ, ಎಲೆಕ್ಷನಿಗೆ ನಿಂತಾಗ ಒಂದಷ್ಟು ಜನ, ಊರಿನ ಜನ ದುಡ್ಡನ್ನ ಸಂಗ್ರಹಣೆ ಮಾಡಿ ಕೊಟ್ಟರು. ಎಷ್ಟು ಸಿಕ್ಕಿರ್ಬೋದು ಅಂತ ರಿವೀಲ್ ಮಾಡ್ಬೋದಾ? ಒಂದು 8 ರಿಂದ 10 ಲಕ್ಷ ರೂಪಾಯಿ ತನಕನೂ ತಂದ್ಕೊಟ್ಟಿದ್ದಾರೆ. ಅದು ಒಬ್ಬ ಗೆಲ್ಲಕ್ಕೆ ಯಾವುದೇ ಕಾರಣಕ್ಕೂ ಸಾಕಾಗಲ್ಲ. ಸಾಕಾಗಲ್ಲ. ನೀವೆಷ್ಟು ಖರ್ಚು ಮಾಡಿದ್ರಿ? ಅದೇನು ಬೇಜಾನ್ ಖರ್ಚು ಮಾಡಿದ್ದೀವಿ ದುಡ್ಡು. ಆನ್ ದ ಗ್ರೌಂಡ್ ಈಗ ನಿಮಗೆ ಗೊತ್ತಿರೋಂಗೆ ಹೋರ್ಡಿಂಗ್ಸ್ಗಳಿಂದ ಹಿಡ್ದು, ಪಾಂಪ್ಲೆಟ್ಸ್ಗಳಿಂದ ಹಿಡ್ದು. ಬಟ್ ನಮಗೆ ಇನ್ನೊಂದು ಏನು ಅಂದರೆ, ಸುಮಾರು ಜನ ದುಡ್ಡನ್ನ ತಂದುಕೊಟ್ಟಿದ್ದಾರೆ, ಅದಲ್ಲದೆ ಅವರೇ ಖರ್ಚು ಮಾಡಿದ್ದಾರೆ. ಅದು ಲೆಕ್ಕನೇ ಇಲ್ಲ ನಮಗೆ. ಯಾರು ಅವ್ರವ್ರ ಊರುಗಳಲ್ಲಿ ಹಿಂದಿನಿಂದಾನು, ನಮ್ಮ ತಂದೆಯವರಿದ್ದಾಗಿಂದಾನು ಇದೇ ರೀತಿ ಅವರ ಸ್ವ ಇಚ್ಛೆಯಿಂದ ಅವರು ನಮ್ಮ ರೈತ ಸಂಘಟನೆನ ಇಟ್ಕೊಂಡು, ಈಗ ಹೊರ್ಗಡೆಯಿಂದ ಬಂದಿರೋಂಥವ್ರು, ಈಗ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ನಮಗೆ ಸಪೋರ್ಟ್ ಮಾಡಿ ಅವರೇ ಆ ಊರಿಗೆ ಹೋಗ್ತಾರೆ, ಅವರೇ ಅಲ್ಲೇನು ಖರ್ಚು ವೆಚ್ಚಗಳಿದೆ ಅವರೇ ಕಟ್ಬಿಟ್ಟು ಹೋಗ್ತಾಯಿದ್ರು. ಆ ಊರಲ್ಲಿ ಇರೋರಂಥವ್ರು ಖರ್ಚು ವೆಚ್ಚಗಳು ಮಾಡಿದ್ದಾರೆ. ಸೊ ಇವೆಲ್ಲ ಲೆಕ್ಕನೇ ಹಾಕೋಕ್ಕಾಗಿಲ್ಲ ನಿಜವಾಗ್ಲೂ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೆಯೋದೇ ಬೇರೆ ರೀತಿ, ನಮ್ಮ ಕ್ಷೇತ್ರದಲ್ಲಿ ನಡೆಯೋದೇ ಬೇರೆ ರೀತಿ. ಅದು ಅಟ್ಲೀಸ್ಟ್ ನಮಗೆ ಸೀಮಿತವಾಗಿ ನನಗೆ ಅರ್ಥ ಆಗಿರೋಂಗೆ ಅದು ಹೇಳ್ದಲ್ಲ, ಲೆಕ್ಕನೇ ಇಲ್ಲ. ಅದು ಗೊತ್ತಾಗುತ್ತೆ ಅಲ್ಲ. ನೀವು ಗೆಲ್ಲಲಿಕ್ಕೆ ಮತ್ತೊಂದು ಕಾರಣ, ಮೇನ್ ಪಿಲ್ಲರ್ ದರ್ಶನ್ ತುಗ್ರಿ, ಹೌದಾ? ಅವರು ಬಂದು ಸಪೋರ್ಟ್ ಮಾಡಿ ನಮ್ಮ ಜೊತೆ ನಿಂತ್ಕೊಂಡ್ರು. ಇವಾಗಿನ ಅವರ ಪರಿಸ್ಥಿತಿ ಈ ಥರ ಇದೆ. ನೀವು ಎಷ್ಟೋ ಸಲ ಹೇಳಿದಿರಿ, ಒಂದ್ಸಲ ನನ್ನ ಫ್ರೆಂಡ್ ಆದ್ಮೇಲೆ ಫ್ರೆಂಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಹೆಂಗೆ ಸರ್, ನೀವು ತುಂಬ ಹತ್ರದಿಂದ ನೋಡಿದ್ದೀರಾ ದರ್ಶನ್ ಸರ್ನ, ನಿಮ್ಗೇನು ಅನಿಸುತ್ತೆ?